ಹಾಯ್ ಹಲೋ ನಮಸ್ಕಾರ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ತರಗತಿಯನ್ನು ಶುರು ಮಾಡ್ತಾ ಇದ್ದೀನಿ. ನೋಡಿ, ಈಗ ನಿಮಗೆ ಟೈಟಲ್ ನೋಡಿದ ತಕ್ಷಣ ಗೊತ್ತಾಗ್ತು ಏನು, ಸೂಕ್ಷ್ಮಾಣುಜೀವಿಗಳು ಮತ್ತು ರೋಗಗಳ ಬಗ್ಗೆ ನಿಮಗೆ ಕಾಣಿಸ್ತಾ ಇದೆ, ಹೌದಲ್ವಾ? ಸೊ ಈ ಸೂಕ್ಷ್ಮಾಣುಜೀವಿಗಳ ಬಗ್ಗೆ ನಾವೇನು ಮಾಡ್ತಾ ಹೋಗೋಣ, ಇವತ್ತು ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಅದರಲ್ಲಿ ಆ ಸೂಕ್ಷ್ಮಾಣುಜೀವಿಗಳಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ 10 ಕಲಿಕಾಂಶಗಳನ್ನು ತಗೊಂಡಿದ್ದೀನಿ. ಅದರ ಮೊದಲನೇ ಕಲಿಕಾಂಶ ಏನೈತೆ ನೋಡಿ ಮಕ್ಕಳ, ಏನಿದೆ, ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಇದೆ, ಅಂದರೆ ಮೈಕ್ರೋ ಆರ್ಗನಿಸಮ್ಸ್ ಬಗ್ಗೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಅನ್ನು ಕೊಡ್ತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ, ರೋಗಗಳ ವಿಧಗಳ ಬಗ್ಗೆ ಹೇಳ್ತೀನಿ. ಅಂದರೆ ಸಾಂಕ್ರಾಮಿಕ ರೋಗಗಳು ಬರ್ತವೆ, ಮತ್ತು ಸಾಂಕ್ರಾಮಿಕವಲ್ಲದ ರೋಗಗಳು ಬರ್ತವೆ, ಅವು ಯಾವ್ಯಾವ ಅಂತಲೂ ಕೂಡ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟು ಈ ಸೂಕ್ಷ್ಮ ಜೀವಶಾಸ್ತ್ರ ಮತ್ತು ರೋಗಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಕೊಡುಗೆ ನೀಡಿದ ವಿಜ್ಞಾನಿಗಳ ಬಗ್ಗೆ, ಅಂದರೆ ಮೈಕ್ರೋಬಯಾಲಜಿಗೆ ಸಂಬಂಧಪಟ್ಟಂತೆ ಮತ್ತು ರೋಗಗಳಿಗೆ ಸಂಬಂಧಪಟ್ಟಂತೆ ಯಾವ ವಿಜ್ಞಾನಿಗಳು ಕೊಡುಗೆಯನ್ನು ಕೊಟ್ಟರು ಅವ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಕಲಿಕಾಂಶ ಏನೈತೆ, ಪೆನ್ಸಿಲಿನ್ ಅಂತಂದ್ರೇನು, ಪೆನ್ಸಿಲ್ ಅಲ್ಲ, ಅದೊಂದು ಔಷಧಿ. ಆ ಔಷಧಿ ಯಾವ ಸೂಕ್ಷ್ಮಾಣು ಜೀವಿಯಿಂದ ತಗೊಳ್ತಾರೆ, ಯಾರು ಮೊದಲು ತಗೊಂಡ್ರು, ಇವಾಗ ನಾವು ಯಾವ ಕಾಯಿಲೆಗೆ ಈ ಪೆನ್ಸಿಲಿನ್ ಎನ್ನುವ ಒಂದು ಚುಚ್ಚುಮದ್ದನ್ನು ಬಳಸಲಾಗ್ತಿದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ 5ನೇ ಕಲಿಕಾಂಶ ಏನೈತೆ, ಅಬಾಧತೆ, ಇಮ್ಯುನಿಟಿ ಅಂತ ಕರಿತೀವಿ. ಇಮ್ಯೂನ್ ಪವರ್ ಜಾಸ್ತಿ ಐತಿ ಅವಳಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಐತೆ ಅಂತ ಹೇಳ್ತೀವಲ್ಲ. ಸೊ ಆ ಅಬಾಧತೆ ಬಗ್ಗೆ ನಾವೇನು ಮಾಡ್ತಾ ಹೋಗೋಣ, ತಿಳ್ಕೊಳ್ತಾ ಹೋಗೋಣ. ಆ ಅಬಾಧತೆಯಲ್ಲಿ ಸಾಮಾನ್ಯವಾಗಿ ನೈಸರ್ಗಿಕ ಅಬಾಧತೆ, ಕೃತಕ ಅಬಾಧತೆ, ಈ ರೀತಿ ಸಾಮಾನ್ಯವಾಗಿ ಒಂದು 2 ರಿಂದ 3 ಟೈಪ್ಸ್ಗಳು ಬರ್ತವೆ. ಅದ್ರ ಬಗ್ಗೆನೂ ಕೂಡ ನಾವೇನು ಮಾಡ್ತಾ ಹೋಗೋಣ, ತಿಳ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ವೈರಾಯ್ಡ್ಗಳು ಮತ್ತೆ ಪ್ರಿಯಾನ್ಸ್ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ವೈರಾಯ್ಡ್ಗಳು ಪ್ರಿಯಾನ್ಸ್ಗಳು ಎಂದರೇನು, ಇವು ಕೂಡ ಸೂಕ್ಷ್ಮಾಣು ಜೀವಿಗಳೇ. ನೋಡಿ, ಇಡೀ ಸೂಕ್ಷ್ಮಾಣು ಜೀವಿಗಳಲ್ಲಿ ನಮಗೆ ಕಣ್ಣಿಗೆ ಕಾಣದೇ ಇರೋದು ಎಲ್ಲವೂ ಕೂಡ ಸೂಕ್ಷ್ಮಾಣು ಜೀವಿಗಳೇ. ಸೊ ಇಲ್ಲಿ ನೋಡಿ, ಈ ವೈರಾಯ್ಡ್ಗಳು ಮತ್ತು ಪ್ರಿಯಾನ್ಸ್ ಅಂತಂತಂದ್ರೆ ವೈರಾಯ್ಡ್ಗಳು ವೈರಸ್ಗಳಿಗಿಂತ ತುಂಬಾ ಚಿಕ್ಕದು. ಸೊ ಇದ್ರ ಬಗ್ಗೆ ನಾವೇನು ಮಾಡ್ತಾ ಹೋಗೋಣ, ತಿಳ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ಈ ಸೂಕ್ಷ್ಮ ಜೀವಿಗಳಿಗೆ ಸಂಬಂಧಪಟ್ಟಂತೆ ಅದರಿಂದ ಏನಾದ್ರು ಉಪಯೋಗ ಇದೆಯಾ, ಅದ್ರ ಬಗ್ಗೆನೂ ಕೂಡ ತಿಳ್ಕೊಳ್ತಾ ಹೋಗೋಣ. ಹೌದು, ನಾವು ಸೂಕ್ಷ್ಮ ಜೀವಿಗಳನ್ನ ಬಳಸ್ತಾ ಇದ್ದೀವಿ, ಹೌದಲ್ವಾ? ಬ್ರೆಡ್ ತಯಾರಿಕೆ ಆಗಿರ್ಬೋದು, ಕೇಕ್ ತಯಾರಿಕೆ ಆಗಿರ್ಬೋದು ಸಾಮಾನ್ಯವಾಗಿ, ಮತ್ತೆ ವೈನ್ ತಯಾರಿಕೆಯಲ್ಲಿ ಆಗಿರ್ಬೋದು, ಈ ಎಲ್ಲಾ ಜಾಗದಲ್ಲೂ ಕೂಡ ನಾವೇನ್ ಮಾಡ್ತಾ ಇದ್ವಿ, ಸೂಕ್ಷ್ಮ ಜೀವಿಗಳನ್ನ ಬಳಸ್ತಾ ಇದ್ವಿ. ಸೂಕ್ಷ್ಮ ಜೀವಿಗಳು ನಮಗೆ ಮಿತ್ರನೂ ಕೂಡ ಹೌದು, ಶತ್ರುನು ಕೂಡ ಹೌದು. ಸೊ ಇದ್ರ ಬಗ್ಗೆ ನಾನು ಏನ್ ಮಾಡ್ತಾ ಹೋಗ್ತೀನಿ, ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಅಗಸೆ ಬೀಜದ ಎಣ್ಣೆಯಿಂದ ಉಪಯೋಗ, ಏನ್ ಬೆನಿಫಿಟ್, ಅಗಸೆ ಬೀಜದ ಎಣ್ಣೆಯಿಂದ ಏನ್ ಬೆನಿಫಿಟ್ ಅಂದ್ಬಿಟ್ಟು ನಾನು ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಈ ಅಗಸೆ ಬೀಜಕ್ಕೂ ಸೂಕ್ಷ್ಮಾಣು ಜೀವಿಗಳಿಗೂ ಕನೆಕ್ಷನ್ ಇದೆ, ಸಂಬಂಧ ಇದೆ. ಸೊ ಹಾಗಾಗಿ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಸೂಕ್ಷ್ಮ ಜೀವಶಾಸ್ತ್ರದ ಸುವರ್ಣ ಯುಗ ಅಂತ ಇದೆ. ಸೊ ಯಾವ ಟೈಮಲ್ಲಿ ಸುವರ್ಣ ಯುಗ ಆರಂಭ ಆಯಿತು ಮೈಕ್ರೋಬಯಾಲಜಿಲಿ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಏನೈತೆ ಕಲಿಕಾಂಶ, ಲೂಯಿಸ್ ಪಾಶ್ಚರ್ ಮತ್ತೆ ರಾಬರ್ಟ್ ಕೋಚ್ ವಿಜ್ಞಾನಿಗಳ ಬಗ್ಗೆ ಮಾಹಿತಿ ಹಾಗೂ ಇವರ ಸಂಶೋಧನೆ. ಇವರಿಬ್ರು ಸೈಂಟಿಸ್ಟ್ ಇದ್ದಾರೆ, ಮೇನ್ ಇಂಪಾರ್ಟೆಂಟ್ ಸೈಂಟಿಸ್ಟ್ಗಳು ಇವರು ಸೂಕ್ಷ್ಮಾಣು ಜೀವಿಗಳಲ್ಲಿ. ಇವ್ರ ಬಗ್ಗೆ ನಾನು ಏನ್ ಮಾಡ್ತಾ ಹೋಗ್ತೀನಿ, ಹೇಳ್ತಾ ಹೋಗ್ತೀನಿ. ಈ 10 ಕಲಿಕಾಂಶಗಳನ್ನು ನಾವು ನೀಟಾಗಿ ತಿಳ್ಕೊಳ್ತಾ ಹೋಗೋಣ, ಒಂದೊಂದಾಗಿ ಆರ್ಡರ್ ವೈಸ್ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಮೊದಲನೇದೇನು, ಸೂಕ್ಷ್ಮಾಣು ಜೀವಿಗಳು. ಸೊ ಬಂದೋ ಇವಾಗ ಸೂಕ್ಷ್ಮಾಣು ಜೀವಿಗಳು ಏನು, ಸೂಕ್ಷ್ಮಾಣು ಜೀವಿಗಳಂತಂದ್ರೇನು ಅಲ್ಲೇ ಕೊಟ್ಟಿದ್ದೀನಿ ನೋಡಿ. ಬರಿಗಣ್ಣಿನಿಂದ ನೋಡಲು ಸಾಧ್ಯವಾಗದೇ ಇರುವಂತಹ ಜೀವಿಗಳಿಗೆ ನಾವು ಸೂಕ್ಷ್ಮಾಣು ಜೀವಿಗಳು ಅಂತ ಕರಿತೀವಿ, ಹೌದಲ್ವಾ? ಈಗ ಪ್ರಾಣಿಗಳು ಕಾಣ್ತವೆ, ಪಕ್ಷಿಗಳು ಕಾಣ್ತವೆ, ಇವೆಲ್ಲವೂ ಕೂಡ ಜೀವಿಗಳು. ಸಸ್ಯಗಳು ಕೂಡ ಜೀವಿಗಳು, ಹೌದಲ್ವಾ? ಸಸ್ಯಾಹಾರಿಗಳು, ಮಾಂಸಾಹಾರಿಗಳು, ಮಿಶ್ರಾಹಾರಿಗಳು, ಉನ್ನತಾಹಾರಿಗಳು, ಇವೆಲ್ಲವೂ ಕೂಡ ಜೀವಿಗಳು. ಸೊ ಇವೆಲ್ಲವೂ ಕೂಡ ನಮಗೆ ಕಣ್ಣಿಗೆ ಕಾಣ್ತವೆ, ಬಟ್ ಕಣ್ಣಿಗೆ ಕಾಣದೇ ಇರುವಂತಹ ಸೂಕ್ಷ್ಮಾಣು ಜೀವಿಗಳಿದ್ದಾವೆ. ಸೊ ಬರಿಗಣ್ಣಿನಿಂದ ನೋಡಲು ಸಾಧ್ಯವಾಗದೇ ಇರುವಂತಹ ಜೀವಿಗಳಿಗೆ ನಾವೇನಂತ ಕರಿತೀವಿ, ಸೂಕ್ಷ್ಮಾಣು ಜೀವಿಗಳು ಅಂತ ಕರಿತೀವಿ. ಹಾಗಾದ್ರೆ ನಾವು ಯಾವ್ದನ್ನ ಇಟ್ಬಿಟ್ಟು ನೋಡ್ಬೇಕು, ಮೈಕ್ರೋಸ್ಕೋಪ್ ಅನ್ನ ಬಳಸ್ಕೊಂಡು ನಾವೇನ್ ಮಾಡ್ಬೇಕಾಗಿರ್ತದೆ, ಸೂಕ್ಷ್ಮಾಣು ಜೀವಿಗಳನ್ನ ನೋಡ್ಬೇಕಾಗಿರ್ತದೆ. ಸೊ ಆ ಸಾಮಾನ್ಯವಾಗಿ ಸೂಕ್ಷ್ಮಾಣು ಜೀವಿಗಳನ್ನ ನೋಡ್ಬೇಕಾಗಿರ್ತದೆ ಅಂತ ಹೇಳ್ತಾ ಇದೀನಲ್ಲ, ಮೈಕ್ರೋಸ್ಕೋಪ್ ಅಂತ ಹೇಳ್ತಿದ್ದೀನಲ್ಲ. ಸೊ ಈ ಮೈಕ್ರೋಸ್ಕೋಪ್ ಅನ್ನ ಕಂಡಿಡಿದಿತ್ತು ಯಾರು ಅಂತ ನೀವು ಹೇಳಬೇಕು ನನಗೆ. ಹೂ ಇಸ್ ಡಿಸ್ಕ್ರೈಬ್ಡ್ ಬೈ ಮೈಕ್ರೋಸ್ಕೋಪ್. ನನ್ನ ಹಳೆಯ ವಿಡಿಯೋದಲ್ಲಿ ಮೈಕ್ರೋಸ್ಕೋಪ್ ಕಂಡಿಡಿದವರು ಯಾರು ಅಂತ ನಾನು ಹೇಳಿದ್ದೀನಿ. ಕಮೆಂಟ್ ಮೂಲಕ ಮೈಕ್ರೋಸ್ಕೋಪ್ ಅನ್ನ ಕಂಡಿಡಿದಿತ್ತು ಯಾರು ಅಂತ ನೀವು ತಿಳಿಸಿ. ಓಕೆ, ಪಾಠ ಮುಂದುವರೆದಂತೆ ಈಗ ಮುಂದುವರ್ಸೋಣ. ಸೂಕ್ಷ್ಮಾಣು ಜೀವಿಗಳಂದ್ರೆ ಏನಂತ ಗೊತ್ತಾಯ್ತು. ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಏನೈತೆ, ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಜೈನ ಬರಹಗಳಲ್ಲಿ ಉಲ್ಲೇಖಿಸಲಾಗಿತ್ತು. ಅಂದ್ರೆ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಜೈನ ಬರಹಗಳಲ್ಲಿ ಏನ್ ಮಾಡಿದ್ರು, 6ನೇ ಶತಮಾನದಲ್ಲಿ ಉಲ್ಲೇಖವನ್ನ ಮಾಡಿದ್ರು. ನೆಕ್ಸ್ಟ್ ಮಾರ್ಕಸ್ ಟೆರಂತಿಯಸ್ ವರ್ರೋ ಎಂಬುವರು ಅಗ್ರಿಕಲ್ಚರ್ ಎಂಬ ಪುಸ್ತಕದಲ್ಲಿ ಸೂಕ್ಷ್ಮ ಜೀವಿಗಳ ಬಗ್ಗೆ ಏನ್ ಮಾಡ್ತಾರೆ, ಉಲ್ಲೇಖವನ್ನ ಕೊಡ್ತಾರೆ. ನೋಡಿ, ಯಾವ ಪುಸ್ತಕದಲ್ಲಿ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಉಲ್ಲೇಖವನ್ನ ನೀಡ್ತಾರೆ ಅಂತಂತಂದ್ರೆ
ಅಗ್ರಿಕಲ್ಚರ್ ಎನ್ನುವ ಒಂದು ಪುಸ್ತಕದಲ್ಲಿ ನೀಡ್ತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕಂಟ್ರಿ. ಯಾರು ನೀಡೋದು? ಮಾರ್ಕಸ್ ಟೆರಂತಿಯಸ್ ವರ್ರೋ ಎನ್ನುವರು. ವೆರಿ ವೆರಿ ಇಂಪಾರ್ಟೆಂಟ್, ಮಾರ್ಕಸ್ ಟೆರಂತಿಯಸ್ ವರ್ರೋ ಎನ್ನುವರು. ನೆಕ್ಸ್ಟ್ ಬರೋಣ. ನೆಕ್ಸ್ಟ್ 1875ರಲ್ಲಿ ಆಂಟೋನಿಯೋ ವಾನ್ ಲೆವೆನಕ್ ಎಂಬ ವಿಜ್ಞಾನಿ ಸೂಕ್ಷ್ಮ ಜೀವಿಗಳನ್ನು ಸೂಕ್ಷ್ಮ ದರ್ಶಕದ ಸಹಾಯದಿಂದ ಜಗತ್ತಿಗೆ ಪರಿಚಯಿಸ್ತಾರೆ. ಅಂದ್ರೆ 1875ನೇ ಇಸ್ವಿ ಆ ಸಮಯದಲ್ಲಿ ಯಾರು ಜಗತ್ತಿಗೆ ಪರಿಚಯವನ್ನ ನೀಡಿದರೋ ಸೂಕ್ಷ್ಮಾಣು ಜೀವಿಗಳನ್ನ? ಆಂಟೋನಿ ಲೆವೆನ್ ಹಾಕ್ ಎನ್ನುವವರು. ನೆಕ್ಸ್ಟ್ ರಾಬರ್ಟ್ ಕೋಚ್ ಎಂಬ ವಿಜ್ಞಾನಿ ಸೂಕ್ಷ್ಮ ಜೀವಿಗಳಿಂದನೇ ರೋಗಗಳು ಬರ್ತದೆ ಅಂದ್ಬಿಟ್ಟು ಏನ್ ಮಾಡ್ತಾರೆ? ಹೇಳ್ತಾರೆ. ನೆಕ್ಸ್ಟ್ ಸೂಕ್ಷ್ಮ ಜೀವಿಗಳಿಂದ ಬರುವ ಸಾಮಾನ್ಯ ಕಾಯಿಲೆಗಳು ಅಂದ್ರೆ ಯಾವ್ಯಾವ ಕಾಯಿಲೆಗಳು ಬರ್ತವೆ ಅಂದ್ರೆ ಮೈಕ್ರೋ ಆರ್ಗನಿಸಮ್ಸ್ ಗಳಿಂದ. ನಿಮ್ಮೆಲ್ಲರಿಗೂ ಗೊತ್ತು ಮೈಕ್ರೋ ಆರ್ಗನಿಸಮ್ಸ್ ಅಂತಂದ್ರೆ ಈಗ ಬರೀ ಗಣ್ಣಿಗೆ ಕಾಣದೇ ಇರುವಂತಹ ಜೀವಿಗಳು ಅಂತ ಹೇಳಿದಿವಲ್ವಾ. ಸೊ ಯಾವ್ಯಾವು? ಬ್ಯಾಕ್ಟೀರಿಯಾ ಆಗಿರ್ಬೋದು, ಶಿಲೀಂಧ್ರ ಆಗಿರ್ಬೋದು, ಶೈವಲಗಳಾಗಿರ್ಬೋದು, ಪ್ರೋಟೋಜೋವಾ ಆಗಿರ್ಬೋದು. ಇವೆಲ್ಲವೂ ಕೂಡ ಏನಾಗ್ತದೆ? ಸೂಕ್ಷ್ಮಾಣು ಜೀವಿಗಳಿಗೆ ಉದಾಹರಣೆ ಆಗ್ತದೆ. ಹಾಗಾಗಿ ಇಲ್ಲಿ ಸೂಕ್ಷ್ಮಾಣು ಜೀವಿಗಳು ಯಾವ ಕಾಯಿಲೆಯನ್ನ ತರ್ತದೆ ಅನ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ನೋಡಿ, ಸೂಕ್ಷ್ಮಾಣು ಜೀವಿಗಳಿಂದ ಕಾಲಾರ ಬರ್ತದೆ, ವಿಷಮ ಶೀತ ಜ್ವರ ಬರ್ತದೆ, ಕ್ಷಯ ಅಂದ್ರೆ ಟಿಬಿ ಕಾಯಿಲೆ ಕಂಡ್ರಪ್ಪ, ಧನುರ್ವಾಯು ಬರ್ತದೆ, ಕುಷ್ಠರೋಗ ಬರ್ತದೆ, ಡಿಪ್ತೀರಿಯಾ ಬರ್ತದೆ, ಇತ್ಯಾದಿ ರೋಗಗಳು ಸಾಮಾನ್ಯವಾಗಿ ಬರುತ್ತದೆ. ನೆನಪನ್ನ ಇಟ್ಕೊಂಡಿರಿ. ನೆಕ್ಸ್ಟ್ ಈ ಸೂಕ್ಷ್ಮ ಜೀವಶಾಸ್ತ್ರದ ಪಿತಾಮಹ ಅಂತ ಯಾರನ್ನು ಕರಿತೀವಿ? ಲೆವನ್ ಹಾಕ್. ಕೇಳ್ತಾರೆ ಸೂಕ್ಷ್ಮ ಜೀವಶಾಸ್ತ್ರ ಪಿತಾಮಹ ಯಾರಂತ ಕೇಳಿದ್ರೆ ನಾವ್ ಯಾರಂತ ಹೇಳ್ಬೇಕು? ಲೆವನ್ ಹಾಕ್ ಅಥವಾ ಲೆವನ್ ಹುಕ್ ಅಂತ ಹೇಳ್ಬೇಕಾಗಿರ್ತದೆ. ಸೂಕ್ಷ್ಮ ಜೀವಿಗಳನ್ನು ಮೊದಲ ಬಾರಿಗೆ ಪತ್ತೆ ಹಚ್ಚಿದವರು ಇವರೇ. ಇಲ್ಲೇ ಹೇಳಿದ್ದೆ. ಸೊ ಇದನ್ನೇ ನಾನು ಇಲ್ಲೇನ್ ಮಾಡಿದ್ದೀನಿ, ಇನ್ನೊಂದು ಪಾಯಿಂಟ್ ಅನ್ನ ಬರ್ದಿದ್ದೀನಿ ಅಷ್ಟೇ. ಇನ್ನು ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ಎನಿಬಡಿ? ಸೂಕ್ಷ್ಮ ಜೀವಶಾಸ್ತ್ರ ಅಂತ ಕರಿತೀವಿ. ರಕ್ತದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ? ಹೆಮಟಾಲಜಿ ಅಂತ ಕರಿತೀವಿ. ರಕ್ತದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ಸಿರಾಲಜಿ ಅಂತ ಕರಿತೀವಿ. ಅದೇ ತರ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ಸೂಕ್ಷ್ಮ ಜೀವಶಾಸ್ತ್ರ ಅಂತ ಕರಿತೀವಿ. ಮತ್ತೆ ರೋಗವನ್ನುಂಟು ಮಾಡುವಂತಹ ಸೂಕ್ಷ್ಮಾಣು ಜೀವಿಗಳಿಗೆ ರೋಗಾಣು ಅಂತ ಕರಿತೀವಿ. ರೋಗಾಣು ಅಂತಂದ್ರೇನು? ನಮ್ಗೇನೋ ರೋಗವನ್ನು ಉಂಟು ಮಾಡ್ತದಲ್ಲ, ಸೊ ಆ ಸೂಕ್ಷ್ಮಾಣು ಜೀವಿಗೆ ನಾವೇನಂತ ಕರಿತೀವಿ? ರೋಗಾಣು ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಪ್ಯಾಥೋಜನ್ ಅಂತ ಕರಿತೀವಿ. ನೆಕ್ಸ್ಟ್ ದೇಹದಲ್ಲಿ ಸೋಂಕು ಉಂಟಾಗಿ ಜೈವಿಕ ಕ್ರಿಯೆಯಲ್ಲಿ ಅಸ್ತವ್ಯಸ್ತ ಆಗುವುದನ್ನೇ ರೋಗ ಅಂತ ಕರಿತೀವಿ. ರೋಗ ಅಂತ ಅಂದ್ರೇನು ಅಂತ ಕೇಳಿದ್ರೆ, ದೇಹದಲ್ಲಿ ಸೋಂಕು ಉಂಟಾಗಿ ಜೈವಿಕ ಕ್ರಿಯೆಯಲ್ಲಿ ಅಸ್ತವ್ಯಸ್ತ ಆಗುವುದನ್ನೇ ನಾವೇನಂತ ಕರಿತೀವಿ? ರೋಗ ಅಂತ ಕರಿತೀವಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಈ ಸ್ಲೈಡ್ ಅಲ್ಲಿ ಏನಿದೆ ಅಂತಂದ್ರೆ ನೋಡಿ, ಸೂಕ್ಷ್ಮಾಣು ಜೀವಿಗಳಿದ್ದಾವೆ. ಸೊ ಸೂಕ್ಷ್ಮಾಣು ಜೀವಿಗಳು ನೋಡಿ, ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ಆದಿಜೀವಿಗಳು ಮತ್ತೆ ಶಿಲೀಂಧ್ರಗಳು ಮತ್ತೆ ಇನ್ನೇನಾಗ್ಬೋದು? ವೈರಾಯ್ಡ್ಗಳು ಕೂಡ ಸೂಕ್ಷ್ಮಾಣು ಜೀವಿಗಳಾಗ್ತವೆ. ಇರ್ಲಿ, ಇವಾಗ ಇಲ್ಲಿ ಕಾಣ್ತಿರುವಂತಹ ಸೂಕ್ಷ್ಮಾಣು ಜೀವಿ ಅದು ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗ್ತದೆ. ಸರ್ ಇದು ನಾನು ಚಿತ್ರ ಬಿಡಿಸಿದ್ದೀನಿ, ಬ್ಯಾಕ್ಟೀರಿಯಾ. ಹಾಗಾದ್ರೆ ಇಲ್ಲಿರುವಂತಹ ಚಿತ್ರ ಏನೈತೆ? ಇವು ಕೂಡ ಬ್ಯಾಕ್ಟೀರಿಯಾನೇ, ಇದು ಕೂಡ ಸೂಕ್ಷ್ಮಾಣು ಜೀವಿನೇ. ಸೊ ಹಾಗಾದ್ರೆ ಇಲ್ಲಿ ಐತಲ್ಲ, ಇದ್ಯಾವ ಸೂಕ್ಷ್ಮಾಣು ಜೀವಿ ಇರ್ಬೋದು? ಹಾಗಾದ್ರೆ ಇದು ವೈರಸ್ ಸೇರ್ಕೊಳ್ತದೆ. ಇಲ್ಲಿರುವಂತಹ ಸೂಕ್ಷ್ಮಾಣು ಜೀವಿ ಯಾವುದು? ಇಲ್ಲಿ ಇದ್ಯಾವುದು? ಇರ್ರೆಗ್ಯುಲರ್ ಶೇಪ್ ಅಂದ್ರೆ ಶೇಪ್ ಆಕಾರವೇ ಇಲ್ಲದಿರುವಂತಹ ಜೀವಿ ಯಾವ್ದಾದ್ರು ಇದ್ರೆ ಅದ್ಯಾವುದು? ಅಮೀಬಾ ಇರ್ರೆಗ್ಯುಲರ್ ಶೇಪ್ ಇರ್ತದೆ. ನೆಕ್ಸ್ಟ್ ಇಲ್ಲಿರುವಂತಹ ಸೂಕ್ಷ್ಮಾಣು ಜೀವಿ ಯಾವುದು? ಸರ್ ಇದು ಸೂಕ್ಷ್ಮಾಣು ಜೀವಿ ಅಲ್ಲ ಸರ್, ಇದು ಯಾವ ತರ ಕಾಣ್ತಿದೆ ಅಂತಂತಂದ್ರೆ ಅಣಬೆ ತರ ಕಾಣ್ತಿದೆ ಸರ್. ಯಾವ ತರ ಕಾಣ್ತಿದೆ? ಅಣಬೆ ತರ ಕಾಣ್ತಿದೆ. ಸೊ ಅಣಬೆ ಹಾಗಾದ್ರೆ ಸೂಕ್ಷ್ಮಾಣು ಜೀವಿ ಅಲ್ವಾ? ಸೂಕ್ಷ್ಮಾಣು ಜೀವಿಯಿಂದಾನೇ ಆಗಿದೆ. ಸೊ ನೋಡಿ, ಇದು ಕೂಡ ಏನಾಗ್ತದೆ ಅಂತಂತಂದ್ರೆ ಯಾವ ಜಾತಿ ಸೇರ್ಕೋಬಹುದು? ಈ ಅಣಬೆಗಳು ಕೂಡ ಶಿಲೀಂಧ್ರ ಜಾತಿಗೆ ಸೇರ್ಕೊಳ್ತದೆ. ಇವೆಲ್ಲವೂ ಕೂಡ ಏನಾಗ್ತದೆ ಅಂತಂತಂದ್ರೆ ಸೂಕ್ಷ್ಮಾಣು ಜೀವಿಗಳಿಗೆ ಉದಾಹರಣೆ ಆಗ್ತದೆ. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ. ಸಾರಿ, ನೆಕ್ಸ್ಟ್ ಸ್ಲೈಡ್ ಬಂದಿದೀವಿ. ಏನು ಈ ಸ್ಲೈಡ್ ಅಲ್ಲಿ ಏನೈತೆ? ರೋಗದ ವಿಧಗಳು. ರೋಗದ ವಿಧಗಳ ಬಗ್ಗೆ ನಾವೀಗ ಏನ್ ಮಾಡ್ತಾ ಇದೀವಿ? ಸ್ಟಡಿ ಮಾಡ್ತಾ ಇದೀವಿ. ನೋಡಿ, ರೋಗದ ವಿಧಗಳು ಎಷ್ಟಿದಾವೆ? ಎರಡಿದಾವೆ. ಒಂದು ತೀವ್ರತರವಾದಂತಹ ರೋಗಗಳು, ಇನ್ನೊಂದು ಯಾವುದು? ದೀರ್ಘಕಾಲೀನ ರೋಗಗಳು ಅಂತ ಬರ್ತವೆ. ತೀವ್ರತರದ ರೋಗಗಳು ಅಂತಂದ್ರೇನು? ಸಾಮಾನ್ಯವಾಗಿ ಸಾಮಾನ್ಯ ಶೀತ ಬರ್ತದೆ. ದೀರ್ಘಕಾಲೀನ ರೋಗಗಳಿಗೆ ಎಕ್ಸಾಂಪಲ್ ಆನೆಕಾಲು ರೋಗ ಅಂತ ಬರ್ತದೆ, ಎಲಿಫ್ಯಾಂಥಸಿಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಸೊ ನೋಡಿ, ಎಲಿಫ್ಯಾಂಥಸಿಸ್ ರೋಗ ಅಂತ ಕರಿತೀವಿ. ನೋಡಿ, ತೀವ್ರತರ ರೋಗ ಅಂತಂತಂದ್ರೆ ಕಡಿಮೆ ಅವಧಿಯವರೆಗೆ ಪ್ರಕಟವಾಗುವ ರೋಗಗಳಿಗೆ ತೀವ್ರತರ ರೋಗಗಳು ಅಂತ ಕರಿತೀವಿ. ಅದೇ
ದೀರ್ಘಕಾಲದವರೆಗೆ ಪ್ರಕಟವಾಗುವಂತಹ ರೋಗಗಳಿಗೆ ನಾವು ದೀರ್ಘಕಾಲೀನ ರೋಗಗಳಂತ ಕರಿತೀವಿ. ಉದಾಹರಣೆ ಆನೆ ಕಾಲು ರೋಗ. ಕಾಲು ದಪ್ಪ ರೈಟ್ ಸೈಡ್ ಆಗಿರ್ಬೋದು ಅಥವಾ ಲೆಫ್ಟ್ ಸೈಡ್ ಆಗಿರ್ಬೋದು, ಕಾಲು ಏನಾಗಿರ್ತದೆ ಅಂದ್ರೆ ಆನೆ ಕಾಲ್ ತರ ಸೈಜ್ ಆಗ್ಬಿಟ್ಟಿರ್ತದೆ. ಸೊ ಹಾಗಾಗಿ ಅದನ್ನ ನಾವೇನಂತ ಕರಿತೀವಿ ಅಂತಂತಂದ್ರೆ ಆನೆ ಕಾಲು ರೋಗ ಅಂತ ಕರಿತೀವಿ. ಸೊ ಇದು ರೋಗಗಳಲ್ಲಿ 2 ತರ ವಿಧಗಳು. ಇನ್ನು ರೋಗದ ಬಗ್ಗೆ ಇನ್ನೊಂದು ಸ್ವಲ್ಪ ನಾವು ತಿಳ್ಕೊಳ್ತಾ ಹೋಗೋಣ. ರೋಗಗಳ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಪೆಥಾಲಜಿ. ಈ ರೋಗಗಳು ಯಾವುದೇ ರೋಗಗಳಾಗಿರ್ಬೋದು ಕಣ್ರಿ, ಮನುಷ್ಯನಿಗೆ ಅಥವಾ ಯಾವುದೇ ಜೀವಿಗಳಿಗೆ ರೋಗಗಳು ಬಂದಿದ್ದಾವೆ ಅಂತಂತಂದ್ರೆ ಆ ರೋಗಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಪೆಥಾಲಜಿ ಅಂತ ಕರಿತೀವಿ. ಸೊ ಅಧ್ಯಯನ ಮಾಡುವಂತಹ ವೈದ್ಯರಿಗೆ ನಾವೇನಂತ ಕರಿತೀವಿ, ಪೆಥಾಲಜಿಸ್ಟ್ ಅಂತ ಕರಿತೀವಿ. ಸೊ ನೋಡಿ, ರೋಗದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಪೆಥಾಲಜಿ ಅಂತ ಕರೆದ್ರೆ ಅದ್ರ ಬಗ್ಗೆ ಅಧ್ಯಯನ ಮಾಡುವಂತಹ ವೈದ್ಯರಿಗೆ, ಡಾಕ್ಟರ್ಗಳಿಗೆ ನಾವು ಪೆಥಾಲಜಿಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಏನೈತೆ, ರೋಗಗಳನ್ನು ಸೃಷ್ಟಿಸುವ ರೋಗಾಣುಗಳಿಗೆ ನಾವು ಪ್ಯಾಥೋಜನ್ಸ್ ಅಂತ ಕರಿತೀವಿ. ರೋಗವನ್ನು ಸೃಷ್ಟಿಸುವಂತ ರೋಗಾಣುವಿಗೆ ನಾವೇನಂತ ಕರಿತೀವಿ, ಪ್ಯಾಥೋಜನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇದೇ ರೋಗ ಸಂಬಂಧಪಟ್ಟಂತೆ ಈ ಸೂಕ್ಷ್ಮ ರೋಗಶಾಸ್ತ್ರದ ಪಿತಾಮಹ ಯಾರಂತ ಕೇಳ್ತಾರೆ. ನೋಡಿ, ಬಯಾಲಜಿ ಜೀವಶಾಸ್ತ್ರದ ಪಿತಾಮಹ ಬೇರೆ, ಭೌತಶಾಸ್ತ್ರದ ಪಿತಾಮಹ ಬೇರೆ, ರಾಸಾಯನಶಾಸ್ತ್ರದ ಪಿತಾಮಹ ಬೇರೆ, ಇನ್ನ ಸೂಕ್ಷ್ಮ ಶಾಸ್ತ್ರದ ಪಿತಾಮಹ ಬೇರೆ, ಸೂಕ್ಷ್ಮ ಜೀವಿಗಳ ಒಂದು ಶಾಸ್ತ್ರದ ಪಿತಾಮಹಗಳು ಬೇರೆ. ಮತ್ತೆ ಇಲ್ಲಿ ಕೇಳಿರೋದು ಏನು ಅಂತಂತಂದ್ರೆ ಸೂಕ್ಷ್ಮ ರೋಗಶಾಸ್ತ್ರದ ಪಿತಾಮಹ ಅಂತ ಕೇಳ್ತಾರೆ. ಏನು ಸೂಕ್ಷ್ಮ ರೋಗಶಾಸ್ತ್ರದ ಪಿತಾಮಹ ಯಾರು, ರುಡಾಲ್ಫ್ ವಿರ್ಚೋ ಎನ್ನುವವರು. ನೆಕ್ಸ್ಟ್ ಭಾರತೀಯ ರೋಗಶಾಸ್ತ್ರದ ಪಿತಾಮಹ ಯಾರಂತಂತಂದ್ರೆ ಕಾನೋಲ್ಕರ್. ನೆಕ್ಸ್ಟ್ ಜನ್ಮಜಾತ ರೋಗಗಳು ಮತ್ತೆ ಆರ್ಜಿತ ರೋಗಗಳನ್ನು ನಾವು ಕಾಣಬಹುದು. ಓಕೆನಾ. ನೆಕ್ಸ್ಟ್ ಜನ್ಮದಾತ ರೋಗಗಳು ಅಂತಂದ್ರೇನು, ಅದರಲ್ಲಿ ಯಾವುದು, ಸೀಳ್ತುಟಿ ಆಗಿರ್ಬೋದು, ವಿರೂಪತೆ ಆಗಿರ್ಬೋದು. ಮತ್ತೆ ಅರ್ಜಿತ ರೋಗಗಳು ಯಾವ್ಯಾವು, ಅವು ಬಂದಿರೋದಿಲ್ಲ. ಅಂದ್ರೆ ಜನ್ಮದಾತ ರೋಗ ಅಂತಂತಂದ್ರೆ ಹುಟ್ಟಿದ ತಕ್ಷಣ ಬಂದಿರ್ತವೆ, ಅತ್ತೆ ಹುಟ್ಟಕ್ಕಿಂತ ಮುಂಚೆನೆ ಸಾಮಾನ್ಯವಾಗಿ ಏನಾಗಿರ್ತದೆ, ಬಂದ್ಬಿಟ್ಟಿರ್ತದೆ. ಸೊ ಇಂಥಕ್ಕೆ ನಾವು ಏನಂತ ಕರಿತೀವಿ, ಜನ್ಮಜಾತ ರೋಗಗಳಂತ ಕರಿತೀವಿ. ಇನ್ನೊಂದು ಅರ್ಜಿತ ರೋಗಗಳಂತ ಹೇಳಿದ್ವಲ್ಲ, ಇದು ಹುಟ್ಟಾದ್ಮೇಲೆ ಬರುವಂಥದ್ದು, ಸ್ವಲ್ಪ ವರ್ಷಗಳ ನಂತರ ಹುಟ್ಟಾದ್ಮೇಲೆ ಬರುವಂಥದ್ದು. ಸೊ ಆರ್ಜಿತ ರೋಗಗಳು HIV ಆಗಿರ್ಬೋದು, ಹೆಪಟೈಟಿಸ್ A ಆಗಿರ್ಬೋದು, ಹೆಪಟೈಟಿಸ್ B ಆಗಿರ್ಬೋದು, ಇವೆಲ್ಲವೂ ಕೂಡ ಏನಾಗ್ತದೆ, ಆರ್ಜಿತ ರೋಗಗಳು ಆಗ್ತದೆ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ನೆಕ್ಸ್ಟ್ ಏನಿದೆ ಇಲ್ಲಿ ನೋಡಿಲಿ, ನಿಯೋನೆಟಲ್ ರೋಗ ಅಂತ ಕೇಳ್ತಾರೆ. ಏನು ನಿಯೋನೆಟಲ್ ರೋಗ ಅಂತಂತಂದ್ರೆ ಮಗು ಜನಿಸಿದ 1 ತಿಂಗಳಲ್ಲಿ ರೋಗ ಏನಾದ್ರೂ ಉಂಟಾಗಿದೆ ಅಂತಂತಂದ್ರೆ ಆ ರೋಗಕ್ಕೆ ನಾವೇನಂತ ಕರಿತೀವಿ ಅಂತಂತಂದ್ರೆ ನಿಯೋನೆಟಲ್ ರೋಗ ಅಂತ ಕರಿತೀವಿ. ಸಾಮಾನ್ಯವಾಗಿ ಈಗ ಏನಾಗಿರ್ತದೆ, ಮಗು ಜನ್ಮವನ್ನ ತಾಳಿರ್ತದೆ, ಇದ್ದಕ್ಕಿದ್ದಂಗೆ ಏನಾಗ್ತದೆ, 1 ತಿಂಗಳಲ್ಲಿ ಏನಾಗ್ತದೆ, ಕಾಯಿಲೆ ಬಂದ್ಬಿಡ್ತದೆ ಮಗುಗೆ. ಸೊ ಅಂತ ಕಾಯಿಲೆಗಳಿಗೆ ನಾವೇನಂತ ಕರಿತೀವಿ, ನಿಯೋನೆಟಲ್ ರೋಗ ಅಂತ ಕರಿತೀವಿ. ನೆಕ್ಸ್ಟ್ ರೋಗಶಾಸ್ತ್ರಕ್ಕೆ ಮತ್ತು ಸೂಕ್ಷ್ಮ ಜೀವಶಾಸ್ತ್ರಕ್ಕೆ ನೀಡಿದ ಕೊಡುಗೆ, ಯಾರ್ಯಾರು ವಿಜ್ಞಾನಿಗಳು ಬರ್ತಾರೆ ಅಂತ. ಸೊ ನೋಡಿ, ಲೆವೆನ್ ಹುಕ್ ಅವ್ರು ಬರ್ತಾರೆ. ಲೆವೆನ್ ಹುಕ್ ಡಚ್ ದೇಶದ ವಿಜ್ಞಾನಿ, ಇವರು ಕೂಡ ಬರ್ತಾರೆ. ನೆಕ್ಸ್ಟ್ ಸೂಕ್ಷ್ಮ ಜೀವಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಯಾರನ್ನ, ಲೆವೆನ್ ಹುಕ್ ಅವರನ್ನ ಸೂಕ್ಷ್ಮ ಜೀವಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಅಂದ್ರೆ ಫಾದರ್ ಆಫ್ ಮೈಕ್ರೋ ಬಯೋಲಜಿ. ಫಾದರ್ ಆಫ್ ಮೈಕ್ರೋಬಯಾಲಜಿ ಯಾರು, ಲೆವೆನ್ ಹುಕ್. ಡಚ್ ದೇಶದವ್ರು ಕಂಡ್ರಪ್ಪ ಇವರು. ನೆಕ್ಸ್ಟ್ 1875ರಲ್ಲಿ ಮೊದಲ ಬಾರಿಗೆ ಸೂಕ್ಷ್ಮ ಜೀವಿಗಳನ್ನ ಏನ್ ಮಾಡ್ತಾರೆ, ಪತ್ತೆ ಹಚ್ಚುತ್ತಾರೆ. ಈಗ ತಾನೇ ಹೇಳಿದ್ದೀನಿ ಸ್ವಲ್ಪ ಹೊತ್ತಿನ ಮುಂಚೆ. ನೆಕ್ಸ್ಟ್ ಹಿಪೋಕ್ರಾಟಿಸ್, ವಿಜ್ಞಾನಿಗಳಲ್ಲಿ ಹಿಪೋಕ್ರಟಿಸ್ ಬರ್ತಾನೆ. ಇವನು ಯಾವ ದೇಶ ಅಂತಂದ್ರೆ ಗ್ರೀಕ್ ದೇಶ. ಇವನು ವೈದ್ಯಕೀಯ ಕ್ಷೇತ್ರಕ್ಕೆ ಅಪಾರವಾದಂತಹ ಕೊಡುಗೆಯನ್ನ ನೀಡಿದ್ದಾನೆ. ಹಾಗಾಗಿ ವೈದ್ಯಕೀಯ ಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಯಾರನ್ನು ವೈದ್ಯಕೀಯ ಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ ಅಂತಂದ್ರೆ ಹಿಪೋಕ್ರಟಿಸ್ ಅನ್ನೋದನ್ನ ನಾವು ನೆನ್ಪಿಟ್ಕೊಂಡಿರ್ಬೇಕು. ನೆಕ್ಸ್ಟ್ ಇದೇ ಸೂಕ್ಷ್ಮ ಜೀವಿಗಳಿಗೆ ಸಂಬಂಧಪಟ್ಟಂತ ಒಂದು ತಂತ್ರಜ್ಞಾನ ಸಂಸ್ಥೆ ಇದೆ. ಆ ತಂತ್ರಜ್ಞಾನ ಸಂಸ್ಥೆ ಎಲ್ಲಿದೆ ಅಂತಂತಂದ್ರೆ ಚಂಡೀಗಢದಲ್ಲಿದೆ. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ. ಪೆನ್ಸಿಲಿನ್, ಯಾವುದು, ಪೆನ್ಸಿಲಿನ್. ನೋಡಿ, ಪೆನ್ಸಿಲಿನ್ ಅನ್ನ ಯಾವ್ದಕ್ಕಾಗಿ ಬಳಸ್ತಾರೆ ಅಂತಂದ್ರೆ ಇದನ್ನು ಆಂಟಿಬಯೋಟಿಕ್ ಆಗಿ ಏನ್ ಮಾಡ್ತಿದೀವಿ, ಪೆನ್ಸಿಲಿನ್ ಅನ್ನ ಬಳಸಲಾಗ್ತಿದೆ. ಈ ಸಾಮಾನ್ಯವಾಗಿ ಪೆನ್ಸಿಲಿನ್ ಇಂಜೆಕ್ಷನ್ ಅನ್ನ ಕೊಡ್ತಾರೆ, ಹೌದಲ್ವಾ. ಹಾಗಾದ್ರೆ ಈ ಪೆನ್ಸಿಲಿನ್ ಇಂಜೆಕ್ಷನ್ ಈ ಮದ್ದನ್ನ ಯಾರು ಕಂಡುಹಿಡಿದಿತ್ತು ಅಂತಂತಂದ್ರೆ ಅಲೆಕ್ಸಾಂಡರ್ ಫ್ಲೆಮಿಂಗ್ ಎನ್ನುವವರು ಮತ್ತೆ ಅರ್ನಿಸ್ಟ್ ಬೋರಿಸ್ ಚೈನ್ ಎನ್ನುವವರು ಪೆನ್ಸಿಲಿನ್ ನೊಟೆಂಟಮ್ ಎಂಬ ಶಿಲೀಂಧ್ರದಿಂದ ಏನ್ ಮಾಡ್ತಾರೆ, ಪೆನ್ಸಿಲಿನ್ ಔಷಧಿಯನ್ನ ಕಂಡುಹಿಡಿತಾರೆ. ಕೇಳ್ತಾರೆ, ಪೆನ್ಸಿಲಿನ್ ಎನ್ನುವುದು ಯಾವ ಸೂಕ್ಷ್ಮಾಣು ಜೀವಿಯಿಂದ ಪಡ್ಕೊಂಡಿದ್ದಾರೆ ಅಂತಂತಂದ್ರೆ ಅದು ಶಿಲೀಂಧ್ರ ಎನ್ನುವ ಒಂದು ಸೂಕ್ಷ್ಮಾಣು ಜೀವಿಯಿಂದ ಪಡ್ಕೊಂಡಿದ್ದಾರೆ. ಆ ಶಿಲೀಂಧ್ರದಲ್ಲಿ ಯಾವುದಂತ ಕೇಳಿದ್ರೆ ಪೆನ್ಸಿಲಿನ್ ನೊಟೆಂಟಮ್ ಎನ್ನುವ ಒಂದು ಜೀವಿ. ಆ ಪೆನ್ಸಿಲಿನ್ ನೊಟೇಟಮ್ ಎನ್ನುವ ಒಂದು ಶಿಲೀಂಧ್ರದಿಂದ ಏನ್ ಮಾಡಿದ್ದಾರೆ, ಪೆನ್ಸಿಲಿನ್ ಅನ್ನ ಕಂಡು ಹಿಡಿದಿದ್ದಾರೆ ಅಥವಾ ಔಷಧಿಯನ್ನ
ಪಡ್ಕೊಂಡಿದ್ದಾರೆ. ಸೊ ಈ ಸಾಧನೆಗಾಗಿ 1945ರಲ್ಲಿ ನೊಬೆಲ್ ಅವಾರ್ಡ್ ಸಿಗ್ತದೆ. ಯಾರಿಗೆ? ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರಿಗೆ. ಏನ್ ಮಾಡ್ತಾರೆ? 1945ರಲ್ಲಿ ವೈದ್ಯಕೀಯ ಶಾಸ್ತ್ರ, ಆ ವೈದ್ಯಕೀಯ ಶಾಸ್ತ್ರದಲ್ಲಿ ಏನಾಗ್ತದೆ? ನೊಬೆಲ್ ಅವಾರ್ಡ್ ಸಿಗ್ತದೆ. ನೋಡಿ, ನೊಬೆಲ್ ಅವಾರ್ಡ್ ಕೊಡೋದು ಆರೇ ಕ್ಷೇತ್ರದಲ್ಲಿ, ಅದೊಂದು ಸ್ವಲ್ಪ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್, ಪೆನ್ಸಿಲಿನ್ ಅನ್ನು ಶ್ವಾಸಕೋಶ, ಚರ್ಮ, ಲೈಂಗಿಕ ರೋಗಗಳ ಚಿಕಿತ್ಸೆಗೆ ಬಳಸತ್ತೆ. ಈ ಶ್ವಾಸಕೋಶ ಮಾಡ್ಕೋಬೇಕು ಮಕ್ಕಳ ನೀವು. ನೋಡಿ, ಯಾವ ಪೆನ್ಸಿಲನ್ನು ಯಾವ ರೋಗಗಳಿಗೆ ಬಳಸ್ತಾ ಇದ್ದಾರೆ ಅಂತಂದ್ರೆ ಶ್ವಾಸಕೋಶ ತೊಂದರೆ ಆಗಿರ್ಬೋದು, ಚರ್ಮ ತೊಂದರೆ ಆಗಿರ್ಬೋದು, ಲೈಂಗಿಕ ರೋಗಗಳಿಗೆ ಸಂಬಂಧಪಟ್ಟಂತೆ ಏನ್ ಮಾಡ್ತಿದ್ದಾರೆ? ಪೆನ್ಸಿಲಿನ್ ಅನ್ನ ಬಳಸ್ತಾ ಇದ್ದಾರೆ. ನೆಕ್ಸ್ಟ್, ಇನ್ನ ಬೀಟಾ ಲ್ಯಾಕ್ಟಮ್ ಆಂಟಿಬಯೋಟಿಕ್ ಆಗಿ ಬಳಸಲಾಗ್ತಿದೆ. ಯಾವ ಲ್ಯಾಕ್ಟಮ್? ಬೀಟಾ ಲ್ಯಾಕ್ಟಮ್ ಆಂಟಿಬಯೋಟಿಕ್ ಆಗಿ ಯಾವ ಔಷಧಿಯನ್ನ ಬಳಸಲಾಗ್ತದೆ ಅಂತ ಕೇಳ್ತಾರೆ. ಸೊ ಅವಾಗ ನಾವು ಪೆನ್ಸಿಲಿನ್ ಅಂತ ಹೇಳ್ಬೇಕು. ಈ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್, ಬರೆದಿಟ್ಕೊಂಡಿರಿ. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ. ಎಸ್, ನಾವ್ ಯಾವ್ದಕ್ ಬಂದಿದೀವಿ ಇವಾಗ? ಅಬಾಧತೆ, ಇಮ್ಯುನಿಟಿ ಬಂದಿದೀವಿ. ನೋಡಿ, ಅಬಾಧತೆ ಅಂತಂದ್ರೇನು, ಇಮ್ಯುನಿಟಿ ಅಂತಂದ್ರೇನು? ನನ್ನಲ್ಲಿ ಜಾಸ್ತಿ ಇಮ್ಯುನಿಟಿ ಆಯ್ತಪ್ಪ, ನಿನ್ನಲ್ಲಿ ಜಾಸ್ತಿ ಇಮ್ಯುನಿಟಿ ಆಯ್ತಪ್ಪ, ಅವಳಲ್ಲಿ ಜಾಸ್ತಿ ಇಮ್ಯುನಿಟಿ ಆಯ್ತಪ್ಪ, ಅವನ ಹತ್ರ ಇಮ್ಯುನಿಟಿ ಇಲ್ಲ ಅಂತ ಮಾತಾಡ್ತಿರ್ತೀವಲ್ಲ. ಸೊ ಇಲ್ಲಿ ಆ ಇಮ್ಯುನಿಟಿ ಅಂತ ಅಂದ್ರೇನು ನೋಡಿ, ಅಲ್ಲೇ ಬರ್ದಿದ್ದೀನಿ. ದೇಹಕ್ಕೆ ತಗಲಬಹುದಾದ ರೋಗವನ್ನು ತಡೆಯುವಂತಹ ಶಕ್ತಿಗೆ ನಾವೇನಂತ ಕರಿತೀವಿ? ಇಮ್ಯುನಿಟಿ ಅಂತ ಕರಿತೀವಿ. ನೆನ್ಪಿಟ್ಕೊಂಡಿರಿ, ದೇಹಕ್ಕೆ ತಗಲಬಹುದಾದಂಥ ರೋಗವನ್ನು ತಡೆಯುವಂತಹ ಶಕ್ತಿಗೆ ನಾವೇನಂತ ಕರಿತೀವಿ? ಇಮ್ಯುನಿಟಿ ಅಂತ ಕರಿತೀವಿ. ಆ ಇಮ್ಯುನಿಟಿಯಲ್ಲಿ ದೇರ್ ಆರ್ 3 ಟೈಪ್ಸ್. ಒಂದು ನೈಸರ್ಗಿಕ ಇಮ್ಯುನಿಟಿ, ಇನ್ನೊಂದು ಗಳಿಸಿದ ಇಮ್ಯುನಿಟಿ, ಇನ್ನೊಂದು ಕೃತಕ ಇಮ್ಯುನಿಟಿ. ನೈಸರ್ಗಿಕ ಅಬಾಧತೆ, ಗಳಿಸಿದ ಅಬಾಧತೆ, ಮತ್ತೆ ಕೃತಕ ಅಬಾಧತೆ ಅಂತ ಕರಿತೀವಿ. ಏನು ನೈಸರ್ಗಿಕ ಅಬಾಧತೆ ಅಂದ್ರೇನು? ಮಾನವನ ದೇಹದಲ್ಲಿ ಸೇರಿದ ರೋಗಾಣುವಿನೊಂದಿಗೆ ಹೋರಾಡಿ ಜಯಿಸಬಲ್ಲ ಶಕ್ತಿಯನ್ನ ಜನ್ಮತಃವಾಗಿ ಪಡೆಯುತ್ತಾನೆ. ಇದಕ್ಕೆ ನಾವು ಸ್ವಾಭಾವಿಕ ಅಬಾಧತೆ ಅಂತ ಕರೀತಾರೆ. ಅಂದ್ರೆ ಯಾವ್ದಾದ್ರು ಒಂದು ರೋಗಾಣು ಸೇರ್ಕೊಂಡ್ರು ಕೂಡ ಅದ್ರ ಜೊತೆ ಹೋರಾಟ ಮಾಡ್ತೀವಿ. ಸೊ ಇಲ್ಲಿರುವಂತಹ ರೋಗಾಣುವಿನೊಂದಿಗೆ ಹೋರಾಟ ಮಾಡ್ತಿದೀವಿ ಅಂತಂದ್ರೆ ಆ ಇಮ್ಯುನಿಟಿ ಜನ್ಮಜಾತವಾಗಿ ಬಂದ್ಬಿಟ್ಟಿದೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ನೈಸರ್ಗಿಕ ಇಮ್ಯುನಿಟಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಏನೈತೆ? ಗಳಿಸಿದ ಇಮ್ಯುನಿಟಿ ಅಂತ ಐತೆ. ಇದು ಜನ್ಮಜಾತವಾಗಿ ಬಂದಿರಲ್ಲ ಕಣ್ರಪ್ಪ. ಯಾವ್ದಾದ್ರು ಕಾಯಿಲೆ ಬಂದಿದೆ ಅಂತ ತಿಳ್ಕೊಳ್ಳಿ, ಆ ಕಾಯಿಲೆ ಬಂದಿದೆ ಅಂತಂದ್ರೆ ನಮ್ಮ ದೇಹ ಏನ್ ಮಾಡ್ತದೆ? ಹೋರಾಟವನ್ನ ಮಾಡ್ತದೆ. ಸೊ ಹೋರಾಟವನ್ನ ಮಾಡ್ಬಿಟ್ಟು ಏನ್ ಮಾಡ್ತದೆ? ಆ ರೋಗಾಣುವಿನೊಂದಿಗೆ ಹೋರಾಟ ಮಾಡಿ ನಮಗೆ ರೋಗದಿಂದ ಮುಕ್ತಿಯನ್ನ ಕೊಡ್ತದೆ. ಸೊ ಇದನ್ನ ನಾವೇನಂತ ಕರಿತೀವಿ? ಗಳಿಸಿದ ಇಮ್ಯುನಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಏನೈತೆ? ಕೃತಕ ಇಮ್ಯುನಿಟಿ, ಕೃತಕ ಅಬಾಧತೆ. ಮನುಷ್ಯನ ದೇಹಕ್ಕೆ ಪ್ರವೇಶಿಸಿದ ರೋಗಾಣುಗಳನ್ನು ನೈಸರ್ಗಿಕ ಅಬಾಧತೆಯನ್ನ ನಿಯಂತ್ರಿಸಲು ಸಾಧ್ಯವಿಲ್ಲದ ಸಂದರ್ಭದಲ್ಲಿ, ಅಂದ್ರೆ ಮೇಲ್ಗಡೆ ಇರೋದ್ರಿಂದ ಅದ್ರ ಕೆಳಗಡೆ ಇರೋದ್ರಿಂದ ಯಾವುದರಿಂದನೂ ಕೂಡ ಒಂದು ರೋಗವನ್ನ ನಿಯಂತ್ರಣ ಮಾಡಲು ಸಾಧ್ಯವಾಗದಿರುವಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ಕೋತೀವಿ ಅಂತಂದ್ರೆ ಆಸ್ಪತ್ರೆಗೆ ಹೋಗ್ತೀವಿ. ಆಸ್ಪತ್ರೆಗೆ ಹೋದಾಗ ಏನ್ ಮಾಡ್ತಾರೆ? ಇಂಜೆಕ್ಷನ್ ಅನ್ನ ಕೊಡ್ತಾರೆ. ಸೊ ಅಂತ ಸಂದರ್ಭದಲ್ಲಿ ರಾಸಾಯನಿಕ ವಸ್ತುಗಳನ್ನು ದೇಹಕ್ಕೆ ನೀಡಲಾಗ್ತದೆ. ಇದನ್ನ ನಾವೇನ್ ಮಾಡ್ತೀವಿ? ಕೃತಕ ಅಬಾಧತೆ ಅಂತ ಕರಿತೀವಿ. BCG ಇಂಜೆಕ್ಷನ್ ಆಗಿರ್ಬೋದು, DPT ಇಂಜೆಕ್ಷನ್ ಆಗಿರ್ಬೋದು. DPT ಅಂತಂದ್ರೆ ಇಲ್ಲಿ 3 ರೋಗಗಳು ಬರ್ತದೆ. ಆ 3 ರೋಗಗಳು ಸಂಬಂಧಪಟ್ಟಂತೆ ಏನ್ ಮಾಡ್ತಾರೆ? ಡಾಕ್ಟರ್ಗಳು ಇಂಜೆಕ್ಷನ್ ಅನ್ನ ಕೊಡ್ತಾರೆ. ಅದಕ್ಕೆ ಅದನ್ನ DPT ಇಂಜೆಕ್ಷನ್ ಅಂತ ಕರೀತಾರೆ. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ. ಎಸ್, ಯಾವುದಕ್ಕೆ ಬಂದ ಇವಾಗ? ವೈರಾಯ್ಡ್ ಮತ್ತು ಪ್ರಿಯಾನ್ಸ್ಗಳ ಬಗ್ಗೆ ಬಂದಿದ್ದೀವಿ. ಏನಪ್ಪ ವೈರಾಯ್ಡ್ಗಳ ಬಗ್ಗೆ ನೋಡಿ. ಇಲ್ಲಿ ವೈರಾಯ್ಡ್ ಸೋಂಕು ಉಂಟು ಮಾಡುವ ಅತಿ ಚಿಕ್ಕ ರೋಗಾಣುವಾಗಿದ್ದಾವೆ. ನೋಡಿ, ಸೂಕ್ಷ್ಮಾಣು ಜೀವಿಗಳಲ್ಲಿ ಬ್ಯಾಕ್ಟೀರಿಯಾಗಳು ಬರ್ತದೆ ಅಂತ ಹೇಳಿದ್ದೀನಿ. ಶಿಲೀಂಧ್ರಗಳು, ಶೈವಲಗಳು, ಆದಿಜೀವಿಗಳು ಇವೆಲ್ಲವೂ ಕೂಡ ಬರ್ತದೆ ಅಂತ ಹೇಳಿದ್ದೀನಿ. ಅದ್ರ ಜೊತೆಗೆ ವೈರಾಯ್ಡ್ಗಳು ಬರ್ತವೆ, ಮತ್ತೆ ಪ್ರಿಯಾನ್ಸ್ಗಳು ಬರ್ತವೆ. ಈ ಎಲ್ಲಾ ಸೂಕ್ಷ್ಮಾಣು ಜೀವಿಗಳಂತ ನೋಡಿದ್ರಲ್ಲ, ಈ ಎಲ್ಲಾ ಸೂಕ್ಷ್ಮಾಣು ಜೀವಿಗಳಿಂದ ವೈರಾಯ್ಡ್ ಎನ್ನುವ ಒಂದು ವೈರಾಯ್ಡ್ ಐತಲ್ಲ, ಇದು ಅತ್ಯಂತ ಚಿಕ್ಕ ಸೂಕ್ಷ್ಮಾಣು ಜೀವಿ ಕಣ್ರಿ. ಇಡೀ ಜಗತ್ತಿನಲ್ಲಿ ಅತ್ಯಂತ ಚಿಕ್ಕ ಸೂಕ್ಷ್ಮಾಣು ಜೀವಿ ಯಾವ್ದಾರು ಇದ್ರೆ ಅದು ವೈರಾಯ್ಡ್. ವೈರಸ್ಗಳಿಗಿಂತ ಚಿಕ್ಕದು, ಅದನ್ನ ನೆನ್ಪಿಟ್ಕೊಂಡು. ಇಂತಹ ಸೂಕ್ಷ್ಮಾಣು ಜೀವನ್ನ ಕಂಡುಹಿಡಿದಿತ್ತು ಅಮೆರಿಕದ ಸಸ್ಯ ರೋಗ ತಜ್ಞ ಆದಂತಹ ಥಿಯಡರ್ ಒಟ್ಟೋ ಡೀನರ್ ಎನ್ನುವರು ಈ ವೈರಾಯ್ಡ್ ಅನ್ನ ಕಂಡುಹಿಡಿತಾರೆ. ನೋಡಿ, ಇವು ವೈರಸ್ಗಳಿಗಿಂತ ತುಂಬಾ ಚಿಕ್ಕದು. ಇವಾಗ ತಾನೇ ಹೇಳಿದೆ ನೋಡಿ, ಎಷ್ಟು ಪಟ್ಟು ಚಿಕ್ಕದು? 80 ಪಟ್ಟು. ನಮಗೆ ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾಗಳನ್ನ ಸಾಮಾನ್ಯವಾಗಿ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಇಟ್ಟು ನೋಡ್ತೀವಿ, ಹೌದಲ್ವಾ? ಮತ್ತೆ ವೈರಸ್ಗಳನ್ನ ನೋಡ್ಬೇಕು ಅಂತಂದ್ರೆ ನಮಗೆ ಎಲೆಕ್ಟ್ರಾನಿಕ್ ಸೂಕ್ಷ್ಮದರ್ಶಕನೇ ಬೇಕು. ಬಟ್ ಬ್ಯಾಕ್ಟೀರಿಯಾಗಳನ್ನ ಬೇರೆ ಸೂಕ್ಷ್ಮ ಜೀವಿಗಳನ್ನ ನೋಡ್ಬೇಕು ಅಂತಂದ್ರೆ ಅಲ್ಲಿ ಸಾಮಾನ್ಯವಾಗಿರುವಂತಹ ಸೂಕ್ಷ್ಮ ದರ್ಶಕದಿಂದ ನೋಡ್ಬೋದು. ಬಟ್ ವೈರಸ್ಗಳನ್ನ ನೋಡ್ಬೇಕು ಅಂತಂದ್ರೆ
ಎಲೆಕ್ಟ್ರಾನಿಕ್ ಸೂಕ್ಷ್ಮದರ್ಶಕವನ್ನ ನಾವು ಬಳಸ್ತೀವಿ. ಎಲೆಕ್ಟ್ರಾನಿಕ್ ಸೂಕ್ಷ್ಮದರ್ಶಕ ಯಾವಾಗ ಕಂಡುಹಿಡಿತಾರೆ? 1942ರಲ್ಲಿ ಎಲೆಕ್ಟ್ರಾನಿಕ್ ಸೂಕ್ಷ್ಮದರ್ಶಕವನ್ನ ಕಂಡುಹಿಡಿತಾರೆ. 1942ನೇ ಇಸ್ವಿಯಲ್ಲಿ ಏನ್ ಮಾಡ್ತಾರೆ? ಎಲೆಕ್ಟ್ರಾನಿಕ್ ಸೂಕ್ಷ್ಮದರ್ಶಕವನ್ನ ಕಂಡು ಹಿಡಿತಾರೆ. ಅದ್ಯಾರಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ಏನಮ್ಮ, ಒಂದು 5 ನಿಮಿಷ ತಡೆಯಮ್ಮ. ನೆಕ್ಸ್ಟು ಪ್ರಿಯಾನ್ಸಿಗೆ ಬರೋಣ. ನೋಡಿ, ಪ್ರಿಯಾನ್ಸ್ ಅನ್ನೋದು ಕೂಡ ಏನು? ಅದು ಕೂಡ ಸೂಕ್ಷ್ಮಾಣು ಜೀವಿನೇ. ಸೊ ಈ ಪ್ರಿಯಾನ್ಸ್ ಅನ್ನೋದು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳ್ತಾರೆ. ಪ್ರಿಯಾನ್ಸ್ ಅನ್ನೋದು ಯಾವುದರಿಂದ ಮಾಡಲ್ಪಟ್ಟಿದೆ? ಪ್ರೋಟೀನ್ ಇಂದ ಮಾಡಲ್ಪಟ್ಟಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಕಣ್ರಿ, ಪ್ರೋಟೀನ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂತಂದ್ರೆ, ಒಂದು ಜೀವಕೋಶದ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾದ್ರೆ ನಾವು ಇದನ್ನ ಜೀವಕೋಶ ಅಂತ ಕನ್ಸಿಡರ್ ಮಾಡ್ಕೊಂಡಿದೀವಿ ಅಂತ ತಿಳ್ಕೊಳ್ಳಿ, ಓಕೆನಾ? ಸೊ ಇದನ್ನ ನಾವು ಕೋಶ ಕೇಂದ್ರ, ಇದನ್ನ ನಾವು ಕೋಶಪರೆ, ಈ ಮಧ್ಯ ಭಾಗಕ್ಕೆ ನಾವೇನಂತ ಕರಿತೀವಿ? ಕೋಶ ದ್ರವ್ಯ ಅಂತ ಕರಿತೀವಿ. ಈ ಕೋಶಪರೆ ಐತಲ್ಲ, ಈ ಕೋಶಪರೆ ನಿರ್ಮಾಣ ಆಗ್ಬೇಕಂದ್ರೂ ಕೂಡ ಪ್ರೋಟೀನ್ ಬೇಕು ಕಣ್ರಿ. ಈ ಕೋಶಪರೆ ನಿರ್ಮಾಣ ಆಗಬೇಕಂದ್ರೂ ಪ್ರೋಟೀನ್ ಬೇಕು. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಲಿಪಿಡ್ಗಳು ಕೂಡ ಬೇಕು. ನಾನು ಈ ಜೀವಕೋಶ ಸಂಬಂಧಪಟ್ಟಂತೆ ಪಾಠ ಬಂದಾಗ ಹೇಳ್ತಾ ಹೋಗ್ತೀನಿ. ಆ ಪ್ರೋಟೀನ್ ಮತ್ತೆ ಲಿಪಿಡ್ ಎಲ್ಲೂ ಉತ್ಪತ್ತಿ ಆಗ್ತದೆ ಅಂತಂತಂದ್ರೆ ಇದೇ ಜೀವಕೋಶದ ಮೇಲ್ಗಡೆ ಅಲ್ಲ, ಕೋಶ ಕೇಂದ್ರದ ಮೇಲ್ಗಡೆ ಏನಿರ್ತವೆ ಅಂತಂತಂದ್ರೆ ಸಾಮಾನ್ಯವಾಗಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರ್ತದೆ. ಸೊ ಆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಏನಾಗ್ತದೆ? ಪ್ರೋಟೀನ್ ಉತ್ಪಾದನೆ ಆಗ್ತದೆ ಮತ್ತೆ ಲಿಪಿಡ್ ಉತ್ಪಾದನೆ ಆಗ್ತದೆ. ಇಲ್ಲಿ ಉತ್ಪಾದನೆ ಆಗಿತ್ತು ಈ ಕೋಶಪರೆ ನಿರ್ಮಾಣದಲ್ಲಿ ಏನಾಗ್ತದೆ? ನಿರ್ಮಾಣ ಆಗಲು ಸಹಾಯ ಮಾಡ್ತದೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಮೆಂಬ್ರೇನ್ ಬಯೋಜೆನೆಸಿಸ್ ಅಂತ ಕರಿತೀವಿ. ಸೊ ಅದನ್ನ ನಾವು ತಿಳ್ಕೊಂಡಿರ್ಬೇಕು. ಕನ್ನಡದಲ್ಲಿ ನಾವೇನಂತ ಕರಿತೀವಿ? ಮೆಂಬ್ರೇನ್ ಬಯೋಜೆನೆಸಿಸ್ಗೆ ಎನಿಬಡಿ? ಪೊರೆಯ ಜೈವಿಕ ಉತ್ಪಾದನೆ ಅಂತ ನಾವು ಸಾಮಾನ್ಯವಾಗಿ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟು. ಆ ಪಾಠ ತುಂಬಾ ಚೆನ್ನಾಗಿದೆ, ನಾನು ಹೇಳ್ಕೊಡ್ತೀನಿ. ಇರ್ಲಿ, ಈಗ ಈ ಪ್ರಿಯಾನ್ಸ್ಗಳಲ್ಲಿ ಈ ಪ್ರಿಯಾನ್ಸ್ ಅನ್ನೋದು ಕೂಡ ಒಂದು ಸೂಕ್ಷ್ಮಾಣು ಜೀವಿ. ಸೊ ಈ ಪ್ರಿಯಾನ್ಸ್ ಇಂದ ಯಾವ ಕಾಯಿಲೆ ಬರ್ತದೆ ಅಂತಂತಂದ್ರೆ ನೋಡಿ, ಸ್ಪಾಂಜಿ ಫೆರೋ ಎನ್ಸೆಫಲೋಪತಿ. ಸ್ಪಾಂಜಿಫೋರಮ್ ಎನ್ಸೆಫಲೋಪತಿ. ನೋಡಿ, ನಮ್ಗೆ ಉಚ್ಚಾರಣೆ ಮಾಡಕ್ಕೆ ಸ್ವಲ್ಪ ಕಷ್ಟ ಆಯ್ತಿದೆ. ಆಸ್ ಎ ಸೈನ್ಸ್ ಸ್ಟೂಡೆಂಟ್, ನಾವು ಸೈನ್ಸ್ ಸ್ಟೂಡೆಂಟ್ ಅನ್ನೋಕ್ಕಿಂತ ಸೈನ್ಸ್ ಟೀಚರ್, ಓಕೆನಾ? ಸೈನ್ಸ್ ಟೀಚರ್ ಆದ್ರೂ ಕೂಡ ಇಂಥ ಪದಗಳನ್ನ ಉಚ್ಚಾರಣೆ ಮಾಡಕ್ ಕಷ್ಟ ಆಗ್ತೈತೆ. ಇನ್ನ ನಿಮ್ಮಲ್ಲಿ ಆರ್ಟ್ಸ್ ಮತ್ತೆ ಕಾಮರ್ಸ್ ಕ್ಯಾಂಡಿಡೇಟ್ಸ್ ಇದ್ರೆ ಇನ್ನೆಷ್ಟು ಕಷ್ಟ ಆಗ್ಬೋದು. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ 2 ಸಲ 3 ಸಲ ನಾವು ಉಚ್ಚಾರಣೆ ಮಾಡ್ಬೇಕಾಗಿರ್ತದೆ. ನೋಡಿ, ನಾವು ಕನ್ನಡದಲ್ಲೇ ಬರೆದ್ಬಿಡ್ತೀನಿ ನಾನು. ಸ್ಪಾಂಜಿ ಫೋರಮ್ ಎನ್ಸೆಫಲೋಪತಿ. ಎನ್ಸೆಫಲೋಪತಿ ವೆರಿ ವೆರಿ ಇಂಪಾರ್ಟೆಂಟ್. ಈ ಕಾಯಿಲೆಯನ್ನ ಉಂಟು ಮಾಡ್ತಾ ಇರೋದು ಯಾವ್ದು ಅಂತಂತಂದ್ರೆ ಪ್ರಿಯಾನ್ಸು. ನೆಕ್ಸ್ಟ್ ಅಷ್ಟೇ ಅಲ್ಲ ಕಣ್ರಿ, ಹುಚ್ಚು ಹಸು ರೋಗವನ್ನು ಕೂಡ ಏನ್ ಮಾಡ್ತೈತೆ? ಉಂಟು ಮಾಡ್ತೈತೆ. ಮತ್ತೆ ಇನ್ಯಾವುದು? ಕ್ರೆಡ್ಜ್ ಫೆಲ್ಟ್ ಜಕೋಬೋ ಡಿಸೀಸಸ್ ಅನ್ನ ಏನ್ ಮಾಡ್ತೈತೆ? ಉಂಟು ಮಾಡ್ತೈತೆ. ನೆಕ್ಸ್ಟ್ ಈ ಕ್ರೆಡ್ಜ್ ಫೆಲ್ಟ್ ಜಕೋಬೋ ಡಿಸೀಸಸ್ ಅಂತಂದ್ರೆ ಮೆದುಳಿನ ಒಂದು ಅಸ್ವಸ್ಥತೆ, ಆ ಕಾಯಿಲೆಯನ್ನು ಏನ್ ಮಾಡ್ತೈತೆ? ಉಂಟು ಮಾಡ್ತೈತೆ. ಯಾವುದು? ಪ್ರಿಯಾನ್ಸ್ ಎನ್ನುವ ಒಂದು ಸೂಕ್ಷ್ಮಾಣು ಜೀವಿ. ನೆಕ್ಸ್ಟ್ ಕಲಿಕಾಂಶಕ್ಕೆ ಹೋಗೋಣ ಬನ್ನಿ. ಎಸ್, ಸೂಕ್ಷ್ಮಾಣು ಜೀವಿಗಳ ಉಪಯೋಗ. ನಾವೆಲ್ಲೆಲ್ಲಿ ಬಳಸ್ತೀವಿ ಸೂಕ್ಷ್ಮಾಣು ಜೀವನ್ನ? ನೋಡಿ, ಬ್ರೆಡ್ ತಯಾರಿಕೆಯಲ್ಲಿ ಬಳಸ್ತಾ ಇದೀವಿ, ಬೆಣ್ಣೆ ತಯಾರಿಕೆಯಲ್ಲಿ ಬಳಸ್ತಾ ಇದೀವಿ, ವೈನ್ ತಯಾರಿಕೆಯಲ್ಲಿ ಬಳಸ್ತಾ ಇದೀವಿ. ಇಂಪಾರ್ಟೆಂಟ್ ವೈನ್ ತಯಾರಿಕೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕಂಟ್ರಿ. ಇದು 8ನೇ ತರಗತಿ ಪುಸ್ತಕದಲ್ಲಿ ಬರ್ತದೆ. ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತೆ ಶತ್ರು ಎನ್ನುವುದರಲ್ಲಿ ಅದು ಹೇಗೆ ತಯಾರಿಸ್ತಾರೆ ಅಂತ ನಾನು ಹೇಳ್ಕೊಡ್ತೀನಿ ಮುಂದೆ. ನೆಕ್ಸ್ಟ್ ತಯಾರಿಕೆಯಲ್ಲಿ ಶಿಲೀಂಧ್ರವನ್ನ ಏನ್ ಮಾಡ್ತಿದ್ದಾರೆ? ಬಳಸ್ತಾ ಇದ್ದಾರೆ. ಶಿಲೀಂಧ್ರ, ಫಂಗೈ ಏನ್ ಮಾಡ್ತಿದ್ದಾರೆ? ಫಂಗೈಯನ್ನ ಬ್ರೆಡ್, ಬೆಣ್ಣೆ, ವೈನ್ಗಳ ತಯಾರಿಕೆಯಲ್ಲಿ ಸಾಮಾನ್ಯವಾಗಿ ಬಳಸ್ತಿದ್ದಾರೆ. ಮತ್ತೆ ಕೇಕ್ಗಳ ತಯಾರಿಕೆಯಲ್ಲಿ, ಬೇಕರಿ ಫುಡ್ಸ್ಗಳು, ಆ ಬೇಕರಿಗಳಲ್ಲಿ ಬ್ರೆಡ್ ಮಾಡ್ತಾ ಇರ್ತಾರೆ, ಬೇಕರಿ ಫುಡ್ಸ್ಗಳು ಮಾಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಈಸ್ಟ್ ಅನ್ನ ಬಳಸಿರ್ತಾರೆ. ಆ ಈಸ್ಟ್ ಅನ್ನೋದೇನು? ಅದು ಕೂಡ ಫಂಗೈ, ಅದು ಕೂಡ ಶಿಲೀಂಧ್ರ. ಆ ಶಿಲೀಂಧ್ರವನ್ನ ಬಳಸ್ಕೊಂಡು ನಾವೇನ್ ಮಾಡ್ತಾ ಇದೀವಿ? ಆಹಾರವನ್ನ ಪಡ್ಕೊಳ್ತಿದ್ವಿ. ಹಂಗಾರೆ ಸೂಕ್ಷ್ಮ ಜೀವಿಗಳಿಂದ ಉಪಯೋಗ ಇದೆ ಅಲ್ವಾ? 100% ಉಪಯೋಗ ಇದೆ. ನೆಕ್ಸ್ಟ್, ಹಾಲು ಮೊಸರಾಗಲು ಯಾವ ಬ್ಯಾಕ್ಟೀರಿಯಾ ಕಾರಣ ಅಂತ ಕೇಳಿದ್ರೆ ಲ್ಯಾಕ್ಟೋಬ್ಯಾಸಿಲಸ್ ಎನ್ನುವ ಒಂದು ಬ್ಯಾಕ್ಟೀರಿಯಾ ಕಾರಣ. ನೋಡಿ, ಆ ಸೂಕ್ಷ್ಮಾಣು ಜೀವಿ ಲ್ಯಾಕ್ಟೋಬ್ಯಾಸಿಲಸ್ ಎನ್ನುವ ಸೂಕ್ಷ್ಮಾಣು ಜೀವಿ ಇಲ್ಲ ಅಂತಂದಿದ್ರೆ ಹಾಲು ಮೊಸರಾಗ್ತಿರ್ಲಿಲ್ಲ, ಹೌದಲ್ವಾ? ಹುಳಿ ನಾವು ತಿಂತಾ ಇರಲಿಲ್ಲ. ಸೊ ಅಲ್ಲಿ ಹುಳಿ ಆಗ್ಬೇಕು ಅಂತಂತಂದ್ರೆ, ಮೊಸರು ಆಗ್ಬೇಕು ಅಂತಂದ್ರೆ ಲ್ಯಾಕ್ಟೋಬ್ಯಾಸಿಲಸ್ ಎನ್ನುವ ಒಂದು ಬ್ಯಾಕ್ಟೀರಿಯಾ ಬೇಕೇ ಬೇಕು. ಈಗ ನಾವೇನ್ ಮಾಡ್ತೀವಿ? ಹೆಪ್ಪಾಕ್ತಿವಿ. ಈಗ ಹಾಲಿಗೆ ಹೆಪ್ಪಾಕ್ತಿವಿ, ಹೌದಲ್ವಾ? ಹಾಲಿಗೆ ಹೆಪ್ಪಾಕಾದ್ಮೇಲೆ ಏನಾಗ್ತದೆ? ಅದು ಮೊಸರು ಆಗ್ತದೆ.
ಅದಕ್ಕೆ ನಾವು ಬರೀ ಹೆಪ್ಪಾಗ್ತಾನೆ ನಾವು ಯಾವ ಥರ ಮಾಡ್ಬೋದು ಅಂತಂದ್ರೆ ಮೊಸರನ್ನ ಯಾವ ಥರ ಮಾಡ್ಬೋದು ಅಂತಂದ್ರೆ ಮನೆಯಲ್ಲಿ ಮೆಣಸಿಕಾಯಿ ಇರ್ತದೆ. ಆ ಮೆಣಸಿಕಾಯಲ್ಲಿ ಬ್ಯಾಸಿಲೈ ಎನ್ನುವ ಒಂದು ಬ್ಯಾಕ್ಟೀರಿಯಾ ಇರ್ತದೆ. ಸೊ ಆ ಬ್ಯಾಸಿಲೈ ಎನ್ನುವ ಬ್ಯಾಕ್ಟೀರಿಯಾದ್ರಿಂದ ನಾವು ಆ ಹಾಲಿಗೆ ಮೆಣಸಿಕಾಯನ್ನು ಹಾಕೋದ್ರಿಂದ, ಆ ಮೆಣಸಿಕಾಯಿ ತೊಟ್ಟನ್ನ ಹಾಕೋದ್ರಿಂದ ನಾವು ಏನು ಮಾಡ್ಬೋದು ಅಂತಂದ್ರೆ ಸಾಮಾನ್ಯವಾಗಿ ಮೊಸರನ್ನ ಪಡ್ಕೋಬಹುದು. ಅದೊಂದು ಎಕ್ಸ್ಪೆರಿಮೆಂಟ್ ನೀವು ಮಾಡಿ, ಫ್ರೀ ಇದ್ರೆ, ಇಲ್ಲ ಅಂತಂದ್ರೆ ಬೇಡ, ಸರಿನಾ? ನೆಕ್ಸ್ಟ್, ಸೂಕ್ಷ್ಮಾಣುಜೀವಿಗಳಿಂದ ಏನು ಉಪಯೋಗ? ಇನ್ಸುಲಿನ್ ತಯಾರಿಕೆಯಲ್ಲಿ ಏನು ಮಾಡ್ತಾ ಇದೀವಿ? ಬಳಸ್ತಾ ಇದೀವಿ. ಇನ್ಸುಲಿನ್ ಈಗ ತಾನೇ ಹೇಳಿದ್ದೀನಿ. ಇನ್ಸುಲಿನ್ ಯಾವುದರಿಂದ ಪಡ್ಕೋತೀವಿ? ಶಿಲೀಂಧ್ರಗಳಿಂದ ಪಡ್ಕೋತೀವಿ. ಆ ಶಿಲೀಂಧ್ರಗಳಲ್ಲಿ ಯಾವುದು? ಪೆನ್ಸಿಲಿನ್ ನೊಟೇಟಮ್ ಎನ್ನುವ ಒಂದು ಜೀವಿಯಿಂದ ಪಡ್ಕೋತೀವಿ. ಪೆನ್ಸಿಲಿನ್ ನೊಟೇಟಮ್ ಎನ್ನುವ ಜೀವಿಯಿಂದ ಪಡ್ಕೋತೀವಿ, ಇವಾಗ ತಾನೇ ಹೇಳಿದ್ದೀನಿ. ಮತ್ತೆ ಸೂಕ್ಷ್ಮ ಜೀವಿಗಳಿಂದ ಏನು ಉಪಯೋಗ ನೋಡಿ? ಸಾರಜನಕದ ಸ್ಥಿರೀಕರಣದಲ್ಲೂ ಕೂಡ ನಾವು ರೈಜೋಬಿಯಂ ಎಂಬ ಬ್ಯಾಕ್ಟೀರಿಯಾವನ್ನ ಬಳಸ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಕಂಟ್ರಿ. ಸಾರಜನಕದ ಸ್ಥಿರೀಕರಣದಲ್ಲಿ ಯಾವ ಬ್ಯಾಕ್ಟೀರಿಯಾ ಉಪಯೋಗ ಆಗ್ತದೆ ಅಂತ ಕೇಳ್ತಾರೆ. ಸೊ ಯಾವ ಬ್ಯಾಕ್ಟೀರಿಯಾ ಅಂತಂತಂದ್ರೆ ರೈಜೋಬಿಯಂ ಬ್ಯಾಕ್ಟೀರಿಯಾ. ಸೊ ರೈಜೋಬಿಯಂ ಬ್ಯಾಕ್ಟೀರಿಯಾ ಎಲ್ಲಿರ್ತದೆ ಅಂತ ಕೇಳ್ತಾರೆ. ನೋಡಿ, ಒಂದು ಸ್ವಲ್ಪ ಸ್ಪೇಸ್ ಇದ್ರೆ ಅದ್ರ ಬಗ್ಗೆ, ರೈಜೋಬಿಯಂ ಬ್ಯಾಕ್ಟೀರಿಯಾ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಇಲ್ಲಿ ಈ ಜಾಗದಲ್ಲಿ ನಾನು ರೈಜೋಬಿಯಂ ಬ್ಯಾಕ್ಟೀರಿಯಾ ಬಗ್ಗೆ ಹೇಳ್ಕೊಡ್ತೀನಿ ಕಣ್ರು. ಓಕೆನಾ? ಇಲ್ಲಿ ನೋಡಿ, ಇದು ಈಗ ಅಗಸೆ ಬೀಜದ ಎಣ್ಣೆಯಿಂದ ಉಪಯೋಗ ಆಯ್ತಲ್ಲ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ. ಆಮೇಲೆ ರೈಜೋಬಿಯಂ ಬ್ಯಾಕ್ಟೀರಿಯಾ ಬಗ್ಗೆ ಹೇಳ್ತೀನಿ. ನೋಡಿ, ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ಕೆಲವು ವಸ್ತುಗಳನ್ನು ನೋಡಲು ಈ ಎಣ್ಣೆಯನ್ನು ಬಳಸಲಾಗ್ತದೆ. ಓಕೆನಾ? ಬೆನಿಫಿಟ್ ಏನಕ್ಕೆ? ಸೂಕ್ಷ್ಮ ದರ್ಶಕದಲ್ಲಿ ಸೂಕ್ಷ್ಮ ಜೀವಿಗಳನ್ನು ನೋಡೋಕ್ಕೋಸ್ಕರ ಏನು ಮಾಡ್ತಿದ್ರೆ ಈ ಎಣ್ಣೆನ ಬಳಸ್ತಿದ್ರೆ. ಯಾಕಾಗಿ ಬಳಸ್ತಾ ಇದ್ದಾರೆ? ಸ್ಪಷ್ಟವಾಗಿ ಕಾಣಲು ಮತ್ತೆ ದೊಡ್ಡದಾಗಿ ಜೀವಿಗಳು ಕಾಣಲು ಏನು ಮಾಡ್ತಿದ್ರೆ ಈ ಅಗಸೆ ಬೀಜದ ಎಣ್ಣೆಯನ್ನ ಬಳಸ್ತಿದ್ರೆ. ಈ ವಿಧಾನಕ್ಕೆ ನಾವು ತೈಲ ಪೂರಿತ ವಿಧಾನ ಅಂತ ಕರಿತೀವಿ. ಆಯಿಲ್ ಇಮ್ಮರ್ಷನ್ ಮೆಥಡ್ ಅಂತ ಕರಿತೀವಿ. ಇಮ್ಮರ್ಷನ್ ಡಬಲ್ ಎಂ ಕಣ್ರಪ್ಪ. ಓಕೆನಾ? ಈಗ ನಾನು ಏನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ? ಆ ರೈಜೋಬಿಯಂ ಬ್ಯಾಕ್ಟೀರಿಯಾ ಬಗ್ಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ನೋಡಿ, ರೈಜೋಬಿಯಂ ಬ್ಯಾಕ್ಟೀರಿಯಾ ಸಾಮಾನ್ಯವಾಗಿ ಎಲ್ಲಿರ್ತದೆ ಅಂತಂತಂದ್ರೆ ನನ್ನ ತಲೆ ಮೇಲೆ ಇರ್ತದಾ? ಇಲ್ಲ. ಎಲ್ಲಿರ್ತದೆ? ಎನಿಬಡಿ ಯಾರು ಹೇಳ್ತೀರಾ? ನೋಡಿ, ಎಲ್ಲಿರ್ತದೆ ಅಂತಂತಂದ್ರೆ ಈ ದ್ವಿದಳ ಸಸ್ಯಗಳಲ್ಲಿರ್ತದೆ. ನೋಡಿ, ಇದು ಮರ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆನಾ? ಇಲ್ಲಿ ಬೇರುಗಳಿದ್ದಾವೆ. ಓಕೆ, ಬೇರುಗಳಿದ್ದಾವೆ. ಇಲ್ಲಿ ತಾಯಿ ಬೇರುಗಳಿದ್ದಾವೆ. ಯಾವ ಬೇರುಗಳು? ತಾಯಿ ಬೇರುಗಳು, ತಂತು ಬೇರಲ್ಲ. ಓಕೆನಾ? ಈ ತಾಯಿ ಬೇರುಗಳಲ್ಲಿ ಗಂಟಿರುತ್ತೆ, ರೌಂಡ್ ಬೇರುಗಳಲ್ಲಿ ಏನಾಗಿರುತ್ತೆ? ಗಂಟಿರುತ್ತೆ. ಸೊ ಈ ಗಂಟಿರ್ತದಲ್ಲ, ಇಲ್ಲಿ ಏನಿದೆ ಅಂತಂತಂದ್ರೆ ರೈಜೋಬಿಯಂ ಎನ್ನುವ ಒಂದು ಬ್ಯಾಕ್ಟೀರಿಯಾ ಇದೆ. ಏನಿದೆ? ರೈಜೋಬಿಯಂ ಎನ್ನುವ ಒಂದು ಬ್ಯಾಕ್ಟೀರಿಯಾ ಇದೆ. ಈ ರೈಜೋಬಿಯಂ ಬ್ಯಾಕ್ಟೀರಿಯಾ ಸಾರಜನಕದ ಸ್ಥಿರೀಕರಣದಲ್ಲಿ ಏನ್ ಮಾಡ್ತೈತೆ? ಕಾರ್ಯವನ್ನ ಮಾಡ್ತೈತೆ. ಹೇಗ್ ಮಾಡ್ತೈತೆ ಅಂತಂತಂದ್ರೆ, ವಾತಾವರಣದಲ್ಲಿ ಈ ಸುತ್ತಮುತ್ತ ವಾತಾವರಣ ಐತೆ ಕಣ್ರಪ್ಪ. ಈ ವಾತಾವರಣದಲ್ಲಿ ನೈಟ್ರೋಜನ್ ಪ್ರಮಾಣ ಎಷ್ಟೈತೆ? 78% ಅಷ್ಟು ನೈಟ್ರೋಜನ್ ಐತೆ. 21% ಅಷ್ಟು ಏನೈತೆ? ಆಕ್ಸಿಜನ್ ಐತೆ. ಇನ್ನ ಜಡ ಅನಿಲಗಳೆಲ್ಲ ಬರ್ತವೆ, ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಬರ್ತವೆ. ಇವೆಲ್ಲ ಕೂಡ ಸಿಂಪಲ್ ಆಗಿ 1 or 2% ಸಾಮಾನ್ಯವಾಗಿ ಇರ್ತವೆ. ಅದಿರಲಿ. ಈಗ ನೈಟ್ರೋಜನ್ ಇಲ್ಲಿ ವಾತಾವರಣದಲ್ಲಿ 78% ಆಯ್ತಲ್ವಾ? ಸೊ ಇಲ್ಲಿ ವಾತಾವರಣದಲ್ಲಿರುವಂಥ ನೈಟ್ರೋಜನ್ ಅನ್ನ ಬೇರಿಗೆ ತಗೊಂಡ್ಬರ್ತಿರೋದು ಯಾವುದು ಅಂತಂತಂದ್ರೆ ರೈಜೋಬಿಯಂ ಎನ್ನುವ ಒಂದು ಬ್ಯಾಕ್ಟೀರಿಯಾ. ಸೊ ಇಲ್ಲಿ ಬೇರೆ ತಗೊಬಂದಾದ್ಮೇಲೆ ಈ ಮರ ಏನ್ ಮಾಡ್ತದೆ? ಬಳಸ್ಕೊಳ್ತದೆ ನೈಟ್ರೋಜನ್ ಬಳಸ್ಕೊಂಡು ಮರದ ದೇಹದ ನಿರ್ಮಾಣ ಆಗ್ತದೆ. ಈ ಮರದ ದೇಹದ ನಿರ್ಮಾಣ ಆಗ್ಬೇಕು ಅಂತಂದ್ರೆ NPKM ಬೇಕು. ಅಂದ್ರೆ ಒಂದು ನನ್ನ ದೇಹ ಈ ತರ ನಿರ್ಮಾಣ ಆಗಿದೆ ಅಂತಂದ್ರೆ ಅದು ಯಾವ್ದ್ರಿಂದ? ಸೆಲ್ಗಳಿಂದ. ಓಕೆನಾ? ಜೀವಕೋಶಗಳಿಂದ ಕಾರಣ. ಸೊ ಈ ಮರ ನಿರ್ಮಾಣ ಆಗಬೇಕು ಅಂತಂದ್ರೆ ಸಾಮಾನ್ಯವಾಗಿ ಯಾವ ವಸ್ತುಗಳು ಬೇಕು ಅಂತಂದ್ರೆ NPK ಬೇಕು, ನೈಟ್ರೋಜನ್ನು, ಫಾಸ್ಫರಸ್ಸು ಮತ್ತೆ ಪೊಟ್ಯಾಷಿಯಮ್ಮು. ಜೊತೆಗೆ ಇದನ್ನು ನಾವು ಕಬ್ಬಿಣ ಅಂತಾನೂ ಕೂಡ ನಾವು ಕನ್ಸಿಡರ್ ಮಾಡ್ಕೋಬಹುದು. ಪೊಟ್ಯಾಷಿಯಮ್ ಬರ್ತದೆ ಮತ್ತೆ ಕಬ್ಬಿಣ ಎರಡೂ ಕೂಡ ಬರ್ತದೆ ಸಾಮಾನ್ಯವಾಗಿ, ಮತ್ತೆ ಮೆಗ್ನೀಷಿಯಂ. ಇವೆಲ್ಲವನ್ನು ಕೂಡ ಬಳಸ್ಕೊಂಡು ಮರ ಏನ್ ಮಾಡ್ತೈತೆ? ಇಷ್ಟಪ್ಪ ಇದ್ದಿದ್ ಮರ ಇಷ್ಟು ದಪ್ಪ ಆಗ್ತೈತೆ ಕಣ್ರಪ್ಪ. ಸೊ ಒಂದು ದೇಹದ ನಿರ್ಮಾಣಕ್ಕೆ, ಒಂದು ಮರದ ದೇಹದ ನಿರ್ಮಾಣಕ್ಕೆ ಏನ್ ಬೇಕು ಅಂತ ಕೇಳಿದ್ರೆ ನೈಟ್ರೋಜನ್, ಫಾಸ್ಫರಸ್ ಮತ್ತೆ ಪೊಟ್ಯಾಷಿಯಂ ಮತ್ತೆ ಮೆಗ್ನೀಷಿಯಂ ಅಂತ ನಾವು ಹೇಳಬೇಕಾಗಿರ್ತದೆ. ಓಕೆನಾ? ರೈಜೋಬಿಯಂ ಏನ್ ಮಾಡ್ತೈತೆ? ವಾತಾವರಣದಲ್ಲಿರುವಂತಹ 78% ಇರುವಂತಹ ನೈಟ್ರೋಜನ್ ಅನ್ನ ಬೇರೆ ಹತ್ರ ತಗೊಂಡ್ಬರ್ತದೆ. ಈ ಬೇರೆ ಹತ್ರ ತಗೊಂಡ್ಬಿಟ್ಟು ಈ ಮರವನ್ನ ಬಳಸ್ಕೊಳ್ತದೆ. ಮತ್ತೆ ಇದೇನಾಗ್ತದೆ? ಮತ್ತೆ ಆಪರೇಟ್ ಆಗಿ ಹೋಗ್ತದೆ, ಅಥವಾ ವಾತಾವರಣಕ್ಕೆ ಮತ್ತೆ ಸೇರ್ಕೊಳ್ತದೆ, ಮತ್ತೆ ತಗೋಬರ್ತದೆ ಬ್ಯಾಕ್ಟೀರಿಯಾ, ಮತ್ತೆ ಒಂದು ಮರ ಗಿಡಗಳು ಬೆಳೆಯೋಕೆ ಸಹಾಯಕ ಮಾಡ್ತದೆ. ರೈಜೋಬಿಯಂ ಬ್ಯಾಕ್ಟೀರಿಯಾ ಒಂದು ಮರದ ಒಂದು ಸದೃಢ ದೇಹದ ಬೆಳವಣಿಗೆಗೆ ತುಂಬಾ ಸಹಾಯಕ ಮಾಡ್ತೈತೆ. ಸೊ ಇಲ್ಲಿ ಸಾಮಾನ್ಯವಾಗಿ ಲೆಗ್ಯುಮಿನಸ್ ಸಸ್ಯಗಳು, ರೈಜೋಬಿಯಂ ಎನ್ನುವ ಬ್ಯಾಕ್ಟೀರಿಯಾ ಯಾವ ಸಸ್ಯಗಳಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ರೆ ನಾವು ಲೆಗ್ಯುಮಿನಸ್ ಸಸ್ಯಗಳಲ್ಲಿ ಕಂಡು ಬರ್ತದೆ ಅಂತ ನಾವು ಹೇಳಬೇಕಾಗಿರ್ತದೆ. ಓಕೆ, ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ನೆಕ್ಸ್ಟ್, ಸೂಕ್ಷ್ಮ ಜೀವಶಾಸ್ತ್ರದ ಸುವರ್ಣ ಯುಗ. ನೋಡಿ, ಫ್ರಾನ್ಸ್ ದೇಶದ ಲೂಯಿಸ್ ಪಾಶ್ಚರು, ಜರ್ಮನಿಯ ರಾಬರ್ಟ್ ಕೋಚ್ ಅವರು ಸೂಕ್ಷ್ಮ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ವಿವಿಧ ರೋಗವನ್ನು ಉಂಟು ಮಾಡುವ ಹಾಗೂ ರೋಗಗಳು ಹರಡದಿರಲು
ತೆಗೆದುಕೊಳ್ಳುವ ಕ್ರಮಗಳ ಬಗ್ಗೆ ಏನ್ ಮಾಡ್ತಾರೆ, ಕಾರ್ಯವನ್ನ ಮಾಡ್ತಾರೆ. ಸೊ ಆ ಕಾಲಕ್ಕೆ, ಇವರ ಕಾಲಕ್ಕೆ, ಇಟ್ ಮೀನ್ಸ್ ಲೂಯಿಸ್ ಪಾಶ್ಚರ್ ಮತ್ತು ಜರ್ಮನಿಯ ರಾಬರ್ಟ್ ಕೋಚ್ ಅವರ ಒಂದು ಕಾಲಕ್ಕೆ ನಾವೇನಂತ ಕರಿತೀವಿ, ಇದು ಸೂಕ್ಷ್ಮ ಜೀವಶಾಸ್ತ್ರದ ಸುವರ್ಣ ಯುಗ ಅಂತ ಕರಿತೀವಿ. ಸುವರ್ಣ ಯುಗ ಅಂತಂದ್ರೆ 2 ಸೈಂಟಿಸ್ಟ್, ಲೂಯಿಸ್ ಪಾಶ್ಚರ್ ಬರಬೇಕು ಮತ್ತೆ ಇನ್ನೇ ಬರಬೇಕು, ರಾಬರ್ಟ್ ಕೋಚ್ ಬರಬೇಕು. ಇವ್ರು ಏನ್ ಮಾಡ್ತಾರೆ, ಯಾವ ರೋಗಗಳು ಹರಡದಿರಲು ಕಾರ್ಯಗಳನ್ನ ಮಾಡ್ತಾರೆ ಅಷ್ಟೇ. ಎಸ್, ಲೂಯಿಸ್ ಪಾಶ್ಚರ್ ಬಗ್ಗೆ ಇವಾಗ ಹೇಳ್ತಾ ಹೋಗ್ತೀನಿ. ಎಸ್, ಲೂಯಿಸ್ ಪಾಶ್ಚರ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಲೂಯಿಸ್ ಪಾಶ್ಚರ್ ಅವರು ಯಾವ ವಿಧಾನವನ್ನ ಪರಿಚಯಿಸ್ತಾರೆ ಅಂತ ಕೇಳ್ತಾರೆ. ಪಾಶ್ಚರೀಕರಣವನ್ನ ಇವರೇ ಹೇಳೋದು, ನಿಷ್ಕ್ರಮೀಕರಣವನ್ನು ಕೂಡ ಇವ್ರು ಹೇಳೋದು. ನೋಡಿ, ಪಾಶ್ಚರೀಕರಣ ಮತ್ತು ನಿಷ್ಕ್ರಮೀಕರಣ ವಿಧಾನವನ್ನ ಯಾರು ಪರಿಚಯಿಸ್ತಾರೋ ಅಂತಂದ್ರೆ ಲೂಯಿಸ್ ಪಾಶ್ಚರ್ ಅಂತ ಹೇಳ್ಬೇಕು. ಅಷ್ಟೇ ಅಲ್ಲ, ರೇಬಿಸ್ ಮತ್ತು ಆಂಥ್ರಾಕ್ಸ್ ರೋಗಕ್ಕೆ ಲಸಿಕೆಯನ್ನ ಕಂಡಿಡಿದಿತ್ತು ಇವರೇ. ನೆಕ್ಸ್ಟ್, ಇವ್ರಿಗೆ ಸಂಬಂಧಪಟ್ಟಂತೆ ಒಂದು ಪ್ರಯೋಗ ಇದೆ, ವೆರಿ ವೆರಿ ಇಂಪಾರ್ಟೆಂಟ್ ಪ್ರಯೋಗ ಕಣ್ರಿ, ವೆರಿ ವೆರಿ ಇಂಪಾರ್ಟೆಂಟ್ ಪ್ರಯೋಗ. ಹಂಸಕತ್ತಿನ ಪ್ರಯೋಗ, ಹಂಸಕತ್ತಿನ ಫ್ಲಾಸ್ಕ್ ಪ್ರಯೋಗ ಯಾರಿಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಹಂಸಕತ್ತಿನ ಫ್ಲಾಸ್ಕ್ ಪ್ರಯೋಗ ನಿಮ್ಮೆಲ್ಲರ ಲೂಯಿಸ್ ಪಾಶ್ಚರ್ ಅವರಿಗೆ ಸಂಬಂಧಪಟ್ಟಿದೆ. ಓಕೆನಾ? ನೆಕ್ಸ್ಟ್ ನೋಡಿದೆ, ಈ ಪ್ರಯೋಗವು ಏನು ಹೇಳುತ್ತದೆ ಅಂತಂತಂದ್ರೆ ಜೀವಿಗಳು ನಿರ್ಜೀವ ವಸ್ತುಗಳಿಂದ ಉಂಟಾಗುವುದಿಲ್ಲ ಎಂದು ಹೇಳಲಾಗುತ್ತದೆ. ಸೊ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗೋದಿಲ್ಲ, ಏನಿದು ಹಿಂಗೆ ಹೇಳ್ತವ್ರೆ ಅಂತ ಅನಿಸುತ್ತೆ. ಸೊ ಇದನ್ನು ಕರೆಕ್ಟಾಗಿ ನಾನು ಅರ್ಥ ಮಾಡಿಸ್ತೀನಿ ನೋಡಿ ಮಕ್ಕಳ. ಹಂಸಕತ್ತಿನ ಪ್ರಯೋಗ ಅಂತಂತಂದ್ರೆ ಈಗೊಂದು ಫ್ಲಾಸ್ಕ್ ಇದೆ. ಇಟ್ ಮೀನ್ಸ್ ಹೆಂಗಿದೆ ಅಂತಂತಂದ್ರೆ ಈ ತರ ಫ್ಲಾಸ್ಕ್, ಇದು ಗ್ಲಾಸ್ ಫ್ಲಾಸ್ಕ್ ಇದೆ. ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಕೆಮಿಸ್ಟ್ರಿಯಲ್ಲಿ ನಾವೇನು ಮಾಡ್ತಿರ್ತೀವಿ, ಗ್ಲಾಸ್ ವೇರ್ಸ್ಗಳನ್ನೆಲ್ಲ ಏನು ಮಾಡ್ತೀವಿ, ಅದ್ರ ಗ್ಲಾಸ್ ವೇರ್ಸ್ ಒಳಗಡೆ ನಾವೇನು ಮಾಡ್ತೀವಿ, ಸೊಲ್ಯೂಷನ್ ಹಾಕ್ಬಿಟ್ಟು ನಾವು ಏನು ಮಾಡ್ತೀವಿ, ಹೀಟ್ ಮಾಡ್ತೀವಿ ಬೆಂಕಿಲಿ. ಅದೇ ಥರ ನಾವೇನು ಮಾಡ್ತಿದ್ದೀವಿ ಅಂತಂತಂದ್ರೆ ಇಲ್ಲಿ ನಾವು ಈ ಫ್ಲಾಸ್ಕ್ ಕೆಳಗಡೆ ನಾವೇನು ಮಾಡ್ತೀವಿ, ಬೆಂಕಿಯನ್ನು ಹಾಕ್ತೀವಿ ಅಂತ ತಿಳ್ಕೊಳ್ಳಿ. ಬೆಂಕಿ ಹಾಕ್ತಾ ಇದೀವಿ. ಸೊ ಇದ್ರ ಒಳಗಡೆ ನಾವು ನೀರನ್ನು ಹಾಕಿರ್ತೀವಿ. ಓಕೆನಾ? ನೀರನ್ನು ಹಾಕಿರ್ತೀವಿ. ಸೊ ಈ ಬೆಂಕಿಯನ್ನು ಹಾಕ್ತೀವಿ, ಇಲ್ಲಿ ಹೀಟ್ ಜಾಸ್ತಿ ಆಯ್ತದೆ. ಹೀಟ್ ಜಾಸ್ತಿ ಆದ್ಮೇಲೆ ಏನಾಗ್ತದೆ, ಇಲ್ಲಿವರೆಗೆ ಬರ್ಬೋದು, ಆವಿಯಾಗಿ ಇಲ್ಲಿವರೆಗೆ ಬರ್ಬೋದು ಸಾಮಾನ್ಯವಾಗಿ, ಹೌದಲ್ವಾ? ಆವಿ ಅಥವಾ ಫುಲ್ ಹೋಗೋದಿಲ್ಲ. ಸೊ ಇಲ್ಲಿ ಏನು ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಪ್ರಯೋಗ ಏನು ಹೇಳುತ್ತದೆ ಅಂದ್ರೆ ಜೀವಿಗಳು ನಿರ್ಜೀವ ವಸ್ತುಗಳಿಂದ ಉಂಟಾಗುವುದಿಲ್ಲ ಅಂತ ಹೇಳ್ತಾರೆ. ಸೊ ಯಾಕೆ ಅಂತಂದ್ರೆ ಇದ್ರ ಒಳಗಡೆ ಯಾವುದೇ ಜೀವಿಗಳು ಉಂಟಾಗೋದಿಲ್ಲ ಅಂತ ಹೇಳ್ತಾರೆ, ಅದನ್ನ ಕುದಿಸಿರ್ತಾರಲ್ಲ. ಸೊ ಹಾಗಾಗಿ ಈ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ನಿರ್ಜೀವ ವಸ್ತುಗಳಿಂದ ಉಂಟಾಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಜೀವ ಇರುವ ವಸ್ತುಗಳಿಂದ ಮಾತ್ರ ಏನಾಗ್ತದೆ, ಇಲ್ಲಿ ಜೀವಿಗಳು ಉಗಮ ಆಗ್ತದೆ ಅಂತ ಹೇಳ್ತಾರೆ. ನೆಕ್ಸ್ಟ್, ಪಾಶ್ಚರ್ ಅವರ ಪ್ರಕಾರ ಜೀವಿ ಹಿಂದೆ ಇದ್ದ ಜೀವಿಯಿಂದ ಉಗಮವಾಗುತ್ತದೆ ಎಂದು ಪ್ರತಿಪಾದಿಸುತ್ತಾರೆ. ನೆನ್ಪಿಟ್ಕೊಂಡಿರ್ಬೇಕು. ಈ ಜಾಗದಲ್ಲಿ ಏನಂತಂದ್ರೆ ಸೂಕ್ಷ್ಮಾಣು ಜೀವಿಗಳನ್ನ ಕಾಣ್ತಾರೆ. ಯಾಕಂತಂದ್ರೆ ಇದು ಹೊರ್ಗಡೆಯಿಂದ ಏನು ಮಾಡ್ಬೋದು, ಹೊರ್ಗಡೆಯಿಂದ ಸೂಕ್ಷ್ಮಾಣು ಜೀವಿಗಳು ಬಂದ್ಬಿಟ್ಟು ಇಲ್ಲಿ ಸೆಟಲ್ ಆಗಿರ್ತವೆ. ಸೊ ಇಲ್ಲಿ ಏನು ಹೇಳ್ತಾವ್ರೆ ಅಂತಂದ್ರೆ, ಈಗ ಯಾವ್ದಾರು ಒಂದು ಜೀವಿ ಇದ್ರೆ ಮಾತ್ರ ಇನ್ನೊಂದು ಸೂಕ್ಷ್ಮಾಣು ಜೀವಿಗಳು ಉಗಮ ಆಗಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಬಟ್ ನಿರ್ಜೀವವಾಗಿರುವಂತಹ ವಸ್ತು ಯಾವುದಿಲ್ಲಿ, ನೀರು. ಈ ನೀರಿಂದ ಯಾವುದೇ ಕಾರಣಕ್ಕೂ ಸೂಕ್ಷ್ಮಾಣು ಜೀವಿಗಳು ಅಥವಾ ಜೀವಿಗಳು ಉಗಮ ಆಗೋದಿಲ್ಲ ಅಂತ ಇವರು ಹೇಳ್ತಾರೆ. ಯಾರು? ಲೂಯಿಸ್ ಪಾಶ್ಚರ್ ಅವರು ಹೇಳ್ತಾರೆ. ಸೊ ಇದನ್ನೇ ನಾವೇನಂತ ಕರಿತೀವಿ ಅಂತಂದ್ರೆ ಹಂಸಕತ್ತಿನ ಪ್ರಯೋಗ ಅಂತ ಕರಿತೀವಿ. ನೆಕ್ಸ್ಟ್, ಯಾರು? ರಾಬರ್ಟ್ ಕೋಚ್ ಬಗ್ಗೆ. ಇವರನ್ನು ಆಧುನಿಕ ಬ್ಯಾಕ್ಟೀರಿಯಾಲಜಿಯ ಪಿತಾಮಹ ಅಥವಾ ಬ್ಯಾಕ್ಟೀರಿಯಾಲಜಿಯ ಸಂಸ್ಥಾಪಕ ಅಂತ ಕರೀತಾರೆ. ಆಧುನಿಕ ಬ್ಯಾಕ್ಟೀರಿಯಾಲಜಿಯ ಸಂಸ್ಥಾಪಕ ಯಾರು ಹೇಳಿ? ರಾಬರ್ಟ್ ಕೋಚ್. ನೆಕ್ಸ್ಟ್, ಇವ್ರ ಬಗ್ಗೆ ಹೇಳಿದ್ದಾರೆ, ರಾಬರ್ಟ್ ಕೋಚ್ ಬಗ್ಗೆ ಹೇಳ್ಬೇಕಂತಂದ್ರೆ ಕ್ಷಯ ರೋಗಕ್ಕೆ ಸಂಬಂಧಿಸಿದಂತ ರೋಗಾಣುವನ್ನು ಇವರೇ ಪತ್ತೆ ಹಚ್ಚೋದು. ಕ್ಷಯ ರೋಗ ಅಂತಂದ್ರೇನು? TB ಕಾಯಿಲೆ. ಇದಕ್ಕೆ ಸಂಬಂಧಪಟ್ಟಂತ ರೋಗಾಣುವನ್ನು ಪತ್ತೆ ಹಚ್ಚಿತ್ತು ಯಾರು? ನಿಮ್ಮೆಲ್ಲರ ರಾಬರ್ಟ್ ಕೋಚ್ ಎನ್ನುವರು. ಹಾಗಾಗಿ ಈ TB ಕಾಯಿಲೆಗೆ ಸಂಬಂಧಪಟ್ಟಂತೆ ಇವರು ಆ ರೋಗಾಣುವನ್ನು ಪತ್ತೆ ಹಚ್ಚಿದ್ಕೆ 1905ನೇ ಇಸ್ವಿಯಲ್ಲಿ ವೈದ್ಯಕೀಯ ವಿಭಾಗದ ನೋಬೆಲ್ ಪ್ರಶಸ್ತಿಯನ್ನು ಕೂಡ ಕೊಡ್ತಾರೆ. ವಿಶ್ವದಲ್ಲೇ ಅತ್ಯಂತ ದೊಡ್ಡ ಪ್ರಶಸ್ತಿ ಯಾವ್ದಾರು ಇದ್ರೆ ಅದು ನೋಬೆಲ್ ಪ್ರಶಸ್ತಿ. ಅಂತ ನೋಬೆಲ್ ಪ್ರಶಸ್ತಿಯನ್ನ ಇವರಿಬ್ರು ಕೂಡ ಸಾಮಾನ್ಯವಾಗಿ ಪಡ್ಕೋತಾರೆ. ಸೊ ಇವ್ರಿಗೆ ಯಾವಾಗ 1905ರಲ್ಲಿ ಸಿಗ್ತದೆ. ನೋಡಿ, 1901ರಲ್ಲಿ ಏನಾಗ್ತದೆ, ನೋಬೆಲ್ ಅವಾರ್ಡ್ಗಳನ್ನ ಕೊಡಕ್ಕೆ ಶುರುವನ್ನ ಮಾಡ್ತಾರೆ. ನೆನ್ಪಿಟ್ಕೊಂಡಿರಿ. ಇಷ್ಟು ನಮ್ಮ ಈ ತರಗತಿಗೆ ಸಂಬಂಧಪಟ್ಟಿರುವಂತಹ ಮಾಹಿತಿ. ಈ ವಿಡಿಯೋಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋಗಳನ್ನು ಮಾಡ್ತೀನಿ. ಅಕಸ್ಮಾತ್ ನಿಮ್ಗೇನೋ ಡೌಟ್ ಇದೆ, ಈ ಟಾಪಿಕ್ಸ್ಗಳು ಏನಾರು ಅರ್ಥ ಆಗಿಲ್ಲ ಅಂತಂತಂದರೆ ಅಥವಾ ಯಾವ್ದಾದ್ರು ಟಾಪಿಕ್ಸ್ಗಳು ನಿಮಗೆ ಬೇಕು ಅಂತಂತಂದರೆ
ನಾನು PPT ರೆಡಿ ಮಾಡಿಕೊಂಡು ಒಂದು ದಿನ ಆಗಲಿ 2 ದಿನ ಆಗಲಿ 3 ದಿನ ಆಗಲಿ 100% 2 ದಿನ 3 ದಿನದೊಳಗಡೆ ಆ ಟಾಪಿಕ್ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಮಾಹಿತಿ ಕೊಟ್ಟೇ ಕೊಡ್ತೀನಿ. ಅದರಲ್ಲೂ ಕೂಡ ಸೈನ್ಸಿಗೆ ಸಂಬಂಧಪಟ್ಟಂತೆ ಬಯಾಲಜಿ, ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತೆ ಮಾಡ್ತಾ ಇದ್ದೀನಿ. ನಿಮ್ಗೇನಾದ್ರು ಸಾಕಷ್ಟು ವಿಷಯಗಳು ಬೇಕು ಅಂತಂತಂದರೆ ನನ್ನ ಯೂಟ್ಯೂಬ್ ನೋಡಿ ಅಂತ ಹೇಳ್ತಾ, ಅಕಸ್ಮಾತ್ ಈ ವಿಡಿಯೋ ನಿಮ್ಗೇನಾರು ಈ ವಿಡಿಯೋ ಏನಾರು ಇಷ್ಟ ಇದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. TETಗೆ, GPSTRಗೆ ಮತ್ತು HSTRಗೆ ಮತ್ತು KS ಮತ್ತು KS ಪ್ರಿಲಿಮ್ಸು, ಮೇನ್ಸ್ ಪ್ರತಿಯೊಂದಕ್ಕೂ ಕೂಡ ಏನಾಗ್ತದೆ ಅಂತಂದರೆ ನಾನು ಮಾಡ್ತಿರೋವಂಥದ್ದು ಈ ಪಾಠ ಸೈನ್ಸಿಗೆ ಸಂಬಂಧಪಟ್ಟಂತೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ನನ್ನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಇದೇ ಸೂಕ್ಷ್ಮಾಣು ಜೀವಿಗಳಿಗೆ ಸಂಬಂಧಪಟ್ಟಂತೆ ಈ ವೈರಸ್ಗಳ ಬಗ್ಗೆ ನಾನು ಏನು ಮಾಡ್ತಾ ಹೋಗ್ತೀನಿ ಅಂತಂದು ಹೇಳ್ತಾ ಹೋಗ್ತೀನಿ. ಸುಮಾರು ಒಂದು ಅರ್ಧ ಗಂಟೆ ಆಗ್ಬೋದು ಅದು. ಆ ವೈರಸ್ ಸಂಬಂಧಪಟ್ಟಂತೆ ವೈರಸ್ ಎಲ್ಲಿ ಉಗಮ ಆಯಿತು, ಹೆಂಗೆ ಉಗಮ ಆಯಿತು, ಅದ್ರ ಸೈಜ್ ಎಷ್ಟೈತೆ, ಅದರಿಂದ ಏನು ಬೆನಿಫಿಟ್ ಐತೆ, ಏನು ಬೆನಿಫಿಟ್ ಇಲ್ಲ, ಅವೆಲ್ಲನೂ ಕೂಡ ನಾನು ವೈರಸ್ಗೆ ಸಂಬಂಧಪಟ್ಟಂತೆ ಹೇಳ್ತೀನಿ ಅಂತ ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್.